ಸಮಸ್ತ ಕರ್ನಾಟಕದ ಜನತೆಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಶ್ವಿನಿ ಗೌಡ. ಮಹಾರಾಜ ಸೋಪ್ಸ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಆದಂಥ ನಮ್ಮ ಶಶಿ ಸೋಪ್ ನಿಮ್ಮ ಮಾರ್ಕೆಟಿಂಗ್ ಪ್ಲಾನ್ ತುಂಬ ಚೆನ್ನಾಗಿತ್ತು ಸರ್. ಏಕೆಂದರೆ ಮನೆ ಮನೆಗೂ ಬರ್ತಾ ಇದ್ರು ಸರ್ ಹೆಣ್ಮಕ್ಳು, ಶಶಿ ಸೋಪ್ಸ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ತೊಗೊಂಡು ಮನೆ ಮನೆಗೂ ಬರ್ತಾ ಇದ್ರು. ನನಗೆ ಸಿಟಿ ಬಗ್ಗೆ ಗೊತ್ತಿಲ್ಲ ಸರ್. ಪ್ರತಿ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿ ಒಂದು ಮನೆಯಲ್ಲೂ ಶಶಿ ಸೋಪ್ ಇರುತ್ತೆ. ಬೇರೆ ಯಾವ ಬ್ರ್ಯಾಂಡ್ ಬೇರೆ ಯಾವುದು ಬೇಡ. ನಮ್ಮ ರವಿ ಸರ್ ಇಂಡಸ್ಟ್ರಿಯಲಿಸ್ಟ್ ಆಗಿಲ್ಲ ಅಂದರೆ ಏನಾಗ್ತಾ ಇದ್ರು? ನನಗೆ ಡಾಕ್ಟರ್ ಆಗ್ಬೇಕಂತ ಇತ್ತು. ದಾವಣಗೆರೆ ಕಮ್ಮಿ ಏನಲ್ಲ, ಕರ್ನಾಟಕದಲ್ಲಿ ಸೆಂಟರ್ ಪಾಯಿಂಟ್. ಎಲ್ಲಿಗೆ ಬೇಕಾದ್ರೆ ಒಂದು 300 ಕಿಲೋಮೀಟರ್ ಮಾಲ್ ಕಳಿಸ್ಬೋದು. ಅವರು ರಿಲಯನ್ಸ್ನವರು ಇಡೀ ಸೌತ್ ಇಂಡಿಯಾ ಎಲ್ಲ ಸುತ್ತ ನೋಡಿ ಸೌತ್ ಇಂಡಿಯಾದಲ್ಲಿ ಬೆಸ್ಟ್ ಫ್ಯಾಕ್ಟ್ರಿ ನಿಮ್ದೆ ಅಂತಂದೇಳಿ ನಮಗೆ ಆರ್ಡರ್ ಕೊಟ್ಟಿದ್ದಾರೆ. ಸಮಸ್ತ ಕರ್ನಾಟಕದ ಜನತೆಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಶ್ವಿನಿ ಗೌಡ. ಅಯ್ಯೋ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಲಾಸ್ಟ್ ಎಪಿಸೋಡಲ್ಲಿ ಡಾಕ್ಟರ್ ದಯಾನಂದ್, ಪ್ರಗತಿಪರ ರೈತ, ಇವರ ಒಂದು ಸಂದರ್ಶನ ಆಗಾದ್ಮೇಲೆ ನೆಕ್ಸ್ಟ್ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ತುಂಬ ವಿಭಿನ್ನವಾಗಿರುವಂಥ ಇವತ್ತಿನ ಎಪಿಸೋಡ್. ಏಕೆಂದರೆ ಇವತ್ತಿನ ನಮ್ಮ ಸಾಧಕರು, ನಾವು ನಮ್ಮ ಸಾಧಕರ ಮಾತು ಕಾರ್ಯಕ್ರಮ ಆರಂಭ ಆದಾಗಿಂದ ಇಂಡಸ್ಟ್ರಿಗೆ ಎಲ್ಲೂ ಲಗ್ಗೆ ಇಟ್ಟಿಲ್ಲ, ಅಥವಾ ಇಂಡಸ್ಟ್ರಿಯಲಿಸ್ಟ್ ಅನ್ನೋ ಒಬ್ಬ ಪರ್ಸನ್ನ ನಮ್ಮ ಸಾಧಕರ ಮಾತು ವೇದಿಕೆಗೆ ಕರೆತಂದಿರಲಿಲ್ಲ. ಈ ಪ್ರಯತ್ನ ಯಾಕೆ ಮಾಡಬಾರ್ದು ಅಂತ ನಮ್ಗೆ ಅನ್ನಿಸ್ತು. ಆಗ ನಾವು ಲಗ್ಗೆ ಇಟ್ಟಿದ್ದು ನಮ್ಮ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಮಹಾರಾಜ ಸೋಪ್ಸ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಆದಂಥ ನಮ್ಮ ಶಶಿ ಸೋಪ್. ನಮ್ಮ ದಾವಣಗೆರೆ ಸುತ್ತಮುತ್ತ ಜನತೆಗೆ ಶಶಿ ಸೋಪ್ ಅಂದರೆ ಎಲ್ಲರ ಮನೆಯಲ್ಲೂ ಇರುತ್ತೆ. ಶಶಿ ಸೋಪ್ ಅಂತ ಅಂದರೆ ಪ್ರತಿಯೊಬ್ಬ ಮನೆಯಲ್ಲೂ ಯೂಸ್ ಮಾಡ್ತಾರೆ. ಅಷ್ಟು ಚಿರಪರಿಚಿತ ನಮ್ಮ ದಾವಣಗೆರೆ ಸುತ್ತಮುತ್ತ ಜನತೆಗೆ. ಅಫ್ಕೋರ್ಸ್ ಫಾರಿನಲ್ಲೂ ಕೂಡ ಇದರದೇ ಆದ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿದೆ, ಅದು ಬೇರೆ ಮಾತು. ಆದರೆ ಶಶಿ ಸೋಪ್ ಅಂದರೆ ನಮ್ಮ ಮನೆ ಹೆಣ್ಮಕ್ಳು ಅಥವಾ ನಮ್ಮ ಹೆಣ್ಮಕ್ಳು ತವ್ರ ಮನೆಗೆ ಹೇಗೆ ಹೋಗ್ತಾರೋ ಹಾಗೆ ಶಶಿ ಸೋಪ್ ಅನ್ನೋ ನಮ್ಮ ಮನೆ ವಸ್ತುಗಳಾಗ್ಬಿಟ್ಟಿದ್ದಾವೆ. ದಿನನಿತ್ಯದ ವಸ್ತುಗಳಲ್ಲಿ ಒಂದಾಗ್ಬಿಟ್ಟಿದ್ದಾವೆ. ಅಷ್ಟು ಪ್ರೀತಿ ನಮ್ಮ ದಾವಣಗೆರೆ ಸುತ್ತಮುತ್ತ ಜನತೆಗೆ ಶಶಿ ಸೋಪ್ ಅಂದರೆ. ಬನ್ನಿ, ನಮ್ಮ ದಾವಣಗೆರೆನಲ್ಲೇ ಯಾಕೆ ಈ ಶಶಿ ಸೋಪ್ ಫ್ಯಾಕ್ಟ್ರಿ ಆಯಿತು, ಅಥವಾ ಮಹಾರಾಜ ಸೋಪ್ಸ್ ಇಂಡಸ್ಟ್ರೀಸ್ ಯಾಕೆ ನಮ್ಮ ದಾವಣಗೆರೆನಲ್ಲೇ ಆಯಿತು, ಇದಕ್ಕೆ ಕಾರಣ ಏನು ಅಂತ ಹೇಳ್ತಾರೆ ನಮ್ಮ ಇವತ್ತಿನ ಸಾಧಕರು. ಮಹಾರಾಜ ಇಂಡಸ್ಟ್ರೀಸ್ನ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಡಾಕ್ಟರ್ ಶ್ರೀ ರವಿರಾಜ್ ME ಇವರನ್ನು ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅವರ ಮಾತುಗಳಲ್ಲಿ ಕೇಳೋಣ. ನಾನು ಹೆಚ್ಚು ಹೊತ್ತು ಕಾಯಿಸಲ್ಲ, ಅವರನ್ನು ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ ಅವರ ಮಾತುಗಳಲ್ಲೇ ಕೇಳೋಣ. ಬನ್ನಿ. ಇಷ್ಟೊತ್ತು ಹೇಳಿರ್ತಕ್ಕಂಥ ನಮ್ಮ ಸಾಧಕರು ನಮ್ಮ ವೇದಿಕೆಗೆ ಬಂದಾಯಿತು. ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅವರ ಮಾತುಗಳಲ್ಲೇ ಕೇಳೋಣ ಇವರ ಈ ಸಾಧನೆ ಎಷ್ಟು ಕಷ್ಟ ಸಾಧ್ಯ ಆಗಿತ್ತು ಅಂತ ಹೇಳಿ. ಬನ್ನಿ, ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಫಸ್ಟ್ ನಮ್ಮ ದಾವಣಗೆರೆ ಚಾನಲ್ ಅನ್ನೋದನ್ನೇ ನಮಗೆ ಒಂದು ಹೆಮ್ಮೆ ಅನಿಸುತ್ತೆ. ಸಾಧಕರ ಮಾತು ನಮ್ಮ ದಾವಣಗೆರೆಯ ಚಾನಲ್, ಹಾಗಾಗಿ ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಓಕೆ, ಚೆನ್ನಾಗಿರಬೇಕು. ಆ್ಯಕ್ಚುಲಿ ನಾನು ಇದೇ ಫಸ್ಟು ನಿಮ್ಮ ಇಂಡಸ್ಟ್ರಿ ಒಳಗೆ ಬಂದಿದ್ದು. ಇಂಡಸ್ಟ್ರಿ ಅನ್ನೋದಕ್ಕಿಂತ ನನಗೆ ಒಳಗಡೆ ಬಂದಾಗ, ಟು ಬಿ ಹಾನೆಸ್ಟ್, ನನಗೆ ಒಳಗಡೆ ಯಾವುದೋ ಒಂದು ಸಾಮ್ರಾಜ್ಯದೊಳಗಡೆ ಬಂದಿದ್ದೀನಿ ಅನ್ನೋ ಫೀಲ್ ಆಯಿತು. ಅಷ್ಟು ಚೆನ್ನಾಗಿದೆ, ಅಷ್ಟು ಸಿಸ್ಟಮ್ ಆಗಿದೆ. ನಿಮ್ಮ ಒಂದು ಏನಂದರೆ ನಿಮ್ಮ ಕಲ್ಪನೆನಾ ಸರ್ ಇದು? ಹೌದು, ನಮ್ಮ ಡ್ರೀಮ್ ಇತ್ತು. ಅಂದರೆ ನಮ್ಮಲ್ಲಿ ದಾವಣಗೆರೆಯಲ್ಲಿ ಎಲ್ಲ ಓದಿ ಹುಡುಗರೆಲ್ಲ ಕೆಲಸಕ್ಕೆ ಹೋಗೋರು, MBA ಮಾಡಿದ್ದೀನಿ, ಎಲ್ಲ ಬೆಂಗಳೂರು ಹೋಗ್ಬೇಕು, ಆ ಥರ ಇಂಟೆನ್ಷನ್. ಎಲ್ಲರೂ ಸರ್ ದಾವಣಗೆರೆ ಏನು ಸರ್, ದಾವಣಗೆರೆಯಲ್ಲಿ ಏನಿದೆ ಅದು ಹೋಗ್ಬೇಕು. ಬ್ಯಾಂಗ್ಳೂರಲ್ಲಿ ಏನಿದೆಯೋ ಆ ಇನ್ಫ್ರಾಸ್ಟ್ರಕ್ಚರ್ ನಮ್ಮಲ್ಲೂ ಇರ್ಬೇಕು. ದಾವಣಗೆರೆಯಲ್ಲಿ ಆ ಥರ ಆಫೀಸ್ ಬೇಕಂದ್ರೆ ನೋಡಿ IT ಆಫೀಸ್ಗೆಲ್ಲ ಹೋಗಿ ನೋಡ್ಕೊಂಬಂದು ಇದು ಆಫೀಸ್ ರೆಡಿ ಮಾಡಿದ್ವಿ. ಹೀಗೆ ಇರಬೇಕು ಅನ್ನೋದಿತ್ತು. ಹೌದು, ಡ್ರೀಮ್. ನನ್ನ ಪ್ರಾಜೆಕ್ಟ್ ಇದೆ ಸರ್. ನನ್ನ ಫಸ್ಟ್ ಪ್ರಶ್ನೆ ಸರ್, ಶಶಿನೇ ಯಾಕೆ? ಶಶಿ ಅನ್ನೋದು ಹೆಸರು, ಈಗ ನಮ್ಮ ಮನೆಯವರ ಹೆಸರು ಶಶಿಕಲಾ. ಓಕೆ. ಅದರಿಂದ ಶಶಿ ಅನ್ನೋ ಬ್ರ್ಯಾಂಡ್ ಅದನ್ನು ತಗೊಂಡ್ವಿ. ನೀವು ಒಂದು ಇಂಡಸ್ಟ್ರಿನ ಆರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಯಾವಾಗ ಸರ್? ಆ್ಯಕ್ಚುಲಿ ನಾವು ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಬೇಕಂತ ಬಂದಿದ್ದು ಒಂದು
ಅದೇನಂತೀವಿ ನಾವಾಗಿ ಬರಲಿಲ್ಲ, ಇದ್ರ ಒಳಪಟ್ಟಿವಿ ನಾವು ಅದು ಬರಕ್ಕೆ. ನಾವು ನಂದು ಒಂದು ಏಜೆನ್ಸಿ ಇತ್ತು, ಒಂದು ಏಜೆನ್ಸಿ ಲೈನ್ ಮಾಡ್ತಿದ್ವಿ. ಅದು ದಾವಣಗೆರೆ ಕರ್ನಾಟಕ ಪೂರ್ತಿ ತುಂಬ ಹೆಸರಾಯಿತು. ಒಂದು ಅನಿವಾರ್ಯ ಕಾರಣಗಳಿಂದ ಆ ಕಂಪನಿ ನಮ್ಮನ್ನು ಏಜೆನ್ಸಿಯಿಂದ ತೆಗೀತು. ಅವಾಗ ನಾವು ಏನು ಡಿಸೈಡ್ ಮಾಡಿದ್ವಿ, ನಮ್ಮ ಡಿಸ್ಟ್ರಿಬ್ಯೂಟರ್ಗಳಂತವ್ರು ಒಂದು 30-40 ಜನ ನಮ್ಮವರೇ ಅಂತ ಡಿಸ್ಟ್ರಿಬ್ಯೂಟರ್ಗಳಿದ್ದರು. ಅವರೆಲ್ಲ ಸೇರ್ಕೊಂಡು ಏನು ಮಾಡಿದ್ವಿ, ಇನ್ನೊಂದು ಕಂಪನಿ ಏಜೆನ್ಸಿ ತೊಗೊಂಡ್ರು ಕೂಡ ನೆಕ್ಸ್ಟ್ ಅವರು ನಮ್ಮನ್ನು ತೆಗಿಯಲ್ಲ ಅಂತ ಏನು ಗ್ಯಾರಂಟಿ, ನಾವಾಗಿ ಓನ್ ಯಾಕೆ ಮಾಡ್ಬೇಕು ಬಾರದು ಅನ್ನೋ ಒಂದು ಬಂತು. ಆವಾಗ ಡಿಸೈಡ್ ಮಾಡಿದ್ವಿ ಮಹಾರಾಜ ಸೋಪ್ ಇಂಡಸ್ಟ್ರಿ ಅನ್ನೋದು ಮಹಾರಾಜ ಏಜೆನ್ಸಿ ಇತ್ತು, ಅದನ್ನು ಮಹಾರಾಜ ಇಂಡಸ್ಟ್ರೀಸ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಅವಾಗ ಬ್ರ್ಯಾಂಡ್ ಹುಡುಕ್ಬೇಕಾದ್ರೆ ಹಲವಾರು ಬ್ರ್ಯಾಂಡ್ಗಳ ಡಿಸ್ಕಷನ್ ಆದಾಗ ಶಶಿ ಅನ್ನೋ ಬ್ರ್ಯಾಂಡ್ ಚೆನ್ನಾಗಿರುತ್ತೆ ಅಂತ ಬಂದಾಗ ಶಶಿ ಅನ್ನೋ ಬ್ರ್ಯಾಂಡ್ನ ಚೂಸ್ ಮಾಡ್ಕೊಂಡ್ರಿ. ಅದು ಮನೆಗೂ ಹಳ್ಳಿಗೂ ತಲುಪ್ಬಿಡ್ತು ಸರ್. ಶಶಿ ಅನ್ನೋದು ಒಂಥರ ಕ್ಯಾಚಿ ನೇಮ್. ಆಮೇಲೆ ಇಂಗ್ಲಿಷ್ ನೇಮ್ ಅಲ್ಲ, ಕನ್ನಡ ನೇಮು, ಇಮಿಡಿಯೇಟ್ಲಿ ಎಲ್ಲರೂ ಬಾಯಿ ಮಾತಾಗುತ್ತೆ ಅಂತ ಮಾಡಿದ್ವಿ. ಸರ್, ನಿಮ್ಮ ಇಂಡಸ್ಟ್ರಿಯ ಆರಂಭದ ದಿನಗಳು ಹೇಗಿತ್ತು ಸರ್? ಅಂದರೆ ಎಷ್ಟು ಜನಗಳಿಂದ ಆರಂಭ ಮಾಡಿದ್ರಿ ನೀವು ಫ್ಯಾಕ್ಟ್ರಿ ಆರಂಭ ಮಾಡಿದ್ದು? ಸ್ಟಾರ್ಟ್ ಮಾಡ್ಬೇಕಾದ್ರೆ ಭಾಳ ಟಫ್ ಆದ ಇದು, ಭಾಳ ಕಷ್ಟಪಟ್ವಿ. ಅವಾಗ ಸಡನ್ಲಿ ಏಜೆನ್ಸಿ ಕ್ಯಾನ್ಸಲ್ ಆಯಿತು. ಆಮೇಲೆ ಹಣದ ಒತ್ತಡಗಳು ಭಾಳ ಆಯಿತು. ಒಂಥರ ಅವರು ಏನು ಮಾಡಿದರು, ಲಾಸ್ಟಲ್ಲಿ ನಮ್ಮನ್ನು ಸ್ವಲ್ಪ ಲಾಕ್ ಮಾಡಿಬಿಟ್ಟೆ ಅವ್ರ ಏಜೆನ್ಸಿ ಕ್ಯಾನ್ಸಲ್ ಮಾಡಿದರು. ಫಂಡ್ ಎಲ್ಲ ಅಲ್ಲಿ ಬ್ಲಾಕ್ ಆಗ್ಬಿಡ್ತು. ನಾವು ಫಂಡ್ ಅರೇಂಜ್ ಮಾಡೋದೇ ದೊಡ್ಡ ವಿಷಯ ಆಗಿತ್ತು. ಆ ಟೈಮಲ್ಲಿ ಒಂದೇ ಸರಿ ನನ್ನ ಹತ್ರ ಒಂದು 12 ಲಾರಿ ಇತ್ತು, ಅದನ್ನು ಸೋಲ್ಡ್ ಔಟ್ ಮಾಡಿದ್ವಿ. ಆಮೇಲೆ ನಮ್ಮ ಮನೆಯವರು ಗೋಲ್ಡ್ ಬಂಗಾರ ಎಲ್ಲ ಕಂಪ್ಲೀಟ್ ತೊಗೊಂಡೋಗಿ ಎಲ್ಲ ಅಡ ಇಟ್ಬಿಟ್ಟು ಆ ದುಡ್ಡು ತೊಗೊಂಡ್ವಿ. ಆಮೇಲೆ ನಂಬ್ತಿರಲ್ಲ, ಲಕ್ಷ್ಮೀ ಫ್ಲೋರ್ ಮಿಲ್ ಹತ್ರ ನಂದು ಒಂದು ಸೈಟ್ ಇತ್ತು, ಕೇವಲ 280 ರೂಪಾಯಿಗೆ ಮಾರಿದ, ಒಂದು ಸ್ಕ್ವೇರ್ ಫೀಟ್. ಆ ಟೈಮಲ್ಲಿ ಬರೀ 280 ರೂಪಾಯಿ ಸ್ಕ್ವೇರ್ ಫೀಟಲ್ಲಿ ಮಾರಿ ಎಲ್ಲ ಅಮೌಂಟ್ ಸೆಟ್ ಮಾಡಿಕೊಂಡು ಆ ದುಡ್ಡೆಲ್ಲ ಸೇರಿಸ್ಕೊಂಡು 45 ಲಕ್ಷ ರೂಪಾಯಿ ಲಾರಿ ಮಾರಿದೆ, ಸೈಟ್ ಇದೆಲ್ಲ ಸೇರಿಸ್ಕೊಂಡು ಒಂದು ಮಿಷನರಿ ಎಲ್ಲ ತಗೊಂಬಂದು ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಸ್ಲೋಲಿ. ಅಂದರೆ ಅವಾಗ ನಮ್ಮ ಹತ್ರ ಒಂದು 40 ಜನ ಇದ್ದರು ಫಸ್ಟ್ ಸ್ಟಾರ್ಟಿಂಗಲ್ಲಿ. ಆಮೇಲೆ 40 ಜನ ಅನ್ನೋದು ಒಂದು 150 ಜನ ಆದರು, 150. ಅವಾಗೆಲ್ಲ ಮ್ಯಾನ್ಯುವಲ್ ಪ್ಯಾಕಿಂಗ್ ಇತ್ತು, ನಮಗೆ ಸ್ಟಾರ್ಟ್ ಮಾಡಿದಾಗೆಲ್ಲ ಕೈಯಲ್ಲೇ ಪ್ಯಾಕ್ ಮಾಡೋದು. ಆ ಥರ ಇದ್ದಾಗ ಒಂದು 150 ಜನ ಹೆಣ್ಮಕ್ಳು ಪ್ಯಾಕಿಂಗ್ ಮಾಡ್ತಿದ್ರು. ಹುಡುಗರು ಒಂದು 50 ಜನ, ಪ್ರೊಡಕ್ಷನ್ 800 ಜನ ಇದ್ದರು. ಆಮೇಲೆ ಹೋಗ್ತಾ 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 ಅದನ್ನು ಮೆಷಿನರಿ ಆಮೇಲೆ ಆಟೋಮೇಷನ್ ಮಾಡಿ ಕೊನೆಗೆ ಒಂದು 1000 ಪೀಪಲ್ಗೆ ಕೆಲಸ ಕೊಡ್ಬೇಕು ಅನ್ನೋದು ನಂದು ಒಂದು ಇಂಟೆನ್ಷನ್ ಇತ್ತು. ಅದನ್ನ ರೀಚ್ ಮಾಡಿದ್ದೀರಾ? ಇವಾಗ ಪ್ರೆಸೆಂಟ್ ಇದ್ದಾರೆ 1000 ಇದ್ದಾರೆ. ಓಕೆ ಸರ್, ನೀವು ಇಂಡಸ್ಟ್ರಿ ಆರಂಭ ಆದಮೇಲೆ ನಿಮ್ಮ ಮಾರ್ಕೆಟಿಂಗ್ ಪ್ಲಾನ್ ತುಂಬ ಚೆನ್ನಾಗಿತ್ತು ಸರ್. ಏಕೆಂದರೆ ನಾನು ಆ್ಯಸ್ ಎ ಹೌಸ್ ವೈಫ್ ಆಗಿದ್ದೆ. ನಾನು ಆ ಟೈಮ್ ಮನೆಗೂ ಬರ್ತಾಯಿದ್ರು ಸರ್ ಹೆಣ್ಮಕ್ಳು, ಶಶಿ ಸೋಪ್ಸ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ತೊಗೊಂಡು ಮನೆಗೂ ಬರ್ತಾಯಿದ್ರು. ಅಂದರೆ ನೀವು ಮಾರ್ಕೆಟ್ನೇ ಮನೆಗೆ ಕಳಿಸ್ತಾ ಇದ್ರಿ. ಈ ಪ್ಲಾನ್ ಚೆನ್ನಾಗಿತ್ತು. ಇದು ಹೆಂಗೆ ಬಂತು ಸರ್ ನಿಮ್ಮ ತಲೆಗೆ? ಆ್ಯಕ್ಚುಲಿ ಅವಾಗ ನಮ್ಮದು ಪ್ರಾಡಕ್ಟ್ ಮಾರ್ಕೆಟ್ ಮಾಡೋದು ಭಾಳ ಕಷ್ಟವಾಗಿತ್ತು. ನಮ್ಮ ಹತ್ರ ಫೈನಾನ್ಷಿಯಲಿ ಇದು ಇರಲಿಲ್ಲ, ಆ್ಯಡ್ ಮೀಡಿಯಾ ಹೋಗೋ ಇರಲಿಲ್ಲ. ಪಬ್ಲಿಸಿಟಿ ಮಾಡ್ಬೇಕಂದ್ರೆ ನಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ, ಬಟ್ ಅದು ಜನಗಳಿಗೆ ಹೆಂಗೆ ತಲುಪಿಸೋದು ಆಗ್ತಿಲ್ಲ. ಈಗ ಟಿವಿ ಆ್ಯಡ್ ಕೊಡ್ಬೋದ್ರೆ ಲಕ್ಷಗಟ್ಟಲೆ ದುಡ್ಡು ಬೇಕು. ಅವಾಗ ಏನು ಮಾಡೋದು ಅಂತಂದು ಬಂದಾಗ ಒಂದಿಷ್ಟು ಕೆಲಸ ಕೊಟ್ಟಂಗೆ ಆಗುತ್ತೆ. ಒಂದು ಹೆಣ್ಮಕ್ಳನ್ನೆಲ್ಲ ಕಲೆಕ್ಟ್ ಮಾಡಿದ್ವಿ. ಹೆಣ್ಮಕ್ಳು, ಹುಡುಗರು, SLC ಫೇಲ್ ಆದವರು, ಇವರು ಕೆಲಸ ಸಿಗಲ್ಲ ಅನ್ನೋದು ಇದ್ದಾರನ್ನೆಲ್ಲ ಕರೆಸ್ಬಿಟ್ಟು ಅವ್ರನ್ನೆಲ್ಲ ಒಂದು ಟೀಮ್ ಮಾಡಿಕೊಂಡು ಮನೆಗೆಲ್ಲ ನಮ್ಮ ಪ್ರಾಡಕ್ಟ್ ಒಂದು ಸರಿ ಯೂಸ್ ಮಾಡಿ ನೋಡಿ, ಚೆನ್ನಾಗಿದ್ರೆ ತಗೊಳ್ಳಿ, ಇಲ್ಲಾದ್ರೆ ಬಿಟ್ಬಿಡಿ ಅನ್ನೋದು ಒಂದು ಪಬ್ಲಿಸಿಟಿ ಮಾಡಿದ್ವಿ. ಆಮೇಲೆ ಊರಲ್ಲಿ ಸಂತೆಗಳಾಗುತ್ತಲ್ಲ, ಅಲ್ಲೆಲ್ಲ ಒಂದು ಕ್ಯಾಂಪೇನ್ ಟೈಪ್ ಮಾಡಿದ್ವಿ. ಈ ಥರ ಪ್ರಾಡಕ್ಟ್ ಚೆನ್ನಾಗಿದೆ, ನೀವು ತಗೊಳ್ಳಿ, ಇಷ್ಟ ಇದ್ರೆ ಕಂಟಿನ್ಯೂ ಮಾಡಿ. ಅದೇನಾಯಿತು, ಮನೆ ಮಾತಾಗಿ ಪಕ್ಕದ ಮನೆಯವ್ರಿಗೆ ಹೇಳೋದು ಚೆನ್ನಾಗಿದೆ ತಗೊಳ್ರಿ ಅಂತ. ಆ ಡಿಮ್ಯಾಂಡ್ ಕ್ರಿಯೇಟ್ ಆಗಿ ನಮ್ಮ ಮಾರ್ಕೆಟಿಂಗ್ ಡೆವಲಪ್ ಆಯಿತು. ಆರಂಭದ ದಿನಗಳಲ್ಲಿ ಎಷ್ಟು ಪ್ರಾಡಕ್ಟ್ ಇತ್ತು ಸರ್ ನಿಮ್ಮದು? ನಮ್ಮಲ್ಲಿ ಸ್ಟಾರ್ಟಿಂಗಲ್ಲಿ ಇದ್ದಿದ್ದು ಡಿಟರ್ಜೆಂಟ್ ಸೋಪ್. ಅದು ಏನಾಗಿದೆ ಅಂದರೆ ನಮ್ಮದು ಅವಾಗೆಲ್ಲ ಡಿಟರ್ಜೆಂಟ್ ಸೋಪ್ ಅಂದರೆ ಬ್ಲೂ ಕಲರಲ್ಲಿ ಅಥವಾ ಗ್ರೀನ್ ಕಲರಲ್ಲಿ, ವೈಟ್ ಕಲರಲ್ಲಿ ಸೋಪ್ ಇತ್ತು. ಅವಾಗ ನಾವು ಡಿಸೈಡ್ ಮಾಡಿದ್ವಿ ಏನು ಮಾಡ್ಬೋದು. ಈಗ ಎಲ್ಲ ಥರದ್ದು ಎಲ್ಲ ನಾವು ಹೋದ್ರೆ 10ರಿಂದ 11 ಹಂಗೆ ಹೋಗ್ಬೇಕು. ನಮಗೆ ಒಂದು ಡಿಫ್ರೆಂಟೇಷನ್ ಬೇಕು. ಯಾವ ಥರ ನಮ್ಮ ಬೇರೆಯವ್ರಿಗಿಂತ ನಾವು ಬೇರೆ ಸ್ಪೆಷಲ್ ಅನ್ನೋದು ತೋರಿಸ್ಬೇಕು. ಹೆಂಗೆ ತೋರಿಸೋದು ಅಂತ ಬಂದಾಗ ಒಬ್ಬರು ಬ್ಲೂ ಅಲ್ಲಿದ್ದಾರೆ, ಇನ್ನೊಬ್ರು ಗ್ರೀನಲ್ಲಿದ್ದಾರೆ, ಒಬ್ಬರು ವೈಟ್ ಕಲರ್ ಸೋಪ್ ಮಾಡಿದ್ದಾರೆ. ನಾವು ಈ ಬ್ಲೂನೇ ಮಾಡಿದರೆ ಅದೇ ಥರ ಅನ್ನೋದು ಬರುತ್ತೆ. ಅದು ಭಾಳ ಯೋಚನೆ ಮಾಡಿದಾಗ ಒಂದು ಪಿಂಕ್ ಅನ್ನೋ ಕಾನ್ಸೆಪ್ಟ್ ಒಂದು ಬಂತು. ಪಿಂಕ್ ಕಲರ್ ಸೋಪ್ ಮಾಡ್ಬೇಕಂತ. ಅವಾಗ ಅಷ್ಟು ಏನು ಆಪೋಸಿಷನ್ ಇತ್ತು ಅಂದರೆ, ನಮ್ಮಲ್ಲಿ ನನ್ನ ಜೊತೆಗಿದ್ದವರೆಲ್ಲರೂ, ಸರ್ ಪಿಂಕ್ ಕಲರ್ಲಿ ಸೋಪ್ ಮಾಡಿದ್ರೆ ಮೈ ಸೋಪ್ ಮಾಡ್ತಾರೆ, ಬೇರೆದೆಲ್ಲ ಮಾಡ್ತಾರೆ, ಡಿಟರ್ಜೆಂಟ್ನ ಯಾರು ಅಕ್ಸೆಪ್ಟ್ ಮಾಡ್ತಾರೆ ಪಿಂಕ್ ಕಲರ್ಲಿ
ಅದನ್ನು ಮಾಡಬೇಡಿ ಅಂತ ಭಾಳ ಜನ ಅಪೋಸಿಟ್. ನನಗೇನೋ ಒಂದು ಥಾಟ್ ಬಂತು, ಮಾಡಲೇಬೇಕು, ಅದನ್ನು ಒಂದು ಡಿಸೈಡ್ ಮಾಡಿದ್ವಿ, ಮಾಡಿಬಿಡೋಣ ಅಂತ. ಎಲ್ಲರಿಗೂ ಹೇಳಿದೆ, ಒಂದ್ಸರಿ ಮಾಡಿ ಕೊಡ್ತೀನಿ, ನೀವು ಕೊಡಿ, ಜನ ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಆಮೇಲೆ ನೋಡೋಣ, ಮತ್ತೆ ಚೇಂಜ್ ಮಾಡ್ಕೊಳ್ಳೋಣ. ಭಾಳ ಜನಕ್ಕೆ ಇಷ್ಟ ಇಲ್ಲದಂಗೆ ತಲುಪಿಸಿದ್ರು, ಎಲ್ಲ ಅಂಗಡಿಗೆ ತಲುಪಿಸ್ಬಿಡ್ರಪ್ಪ ನೋಡೋಣ. ಅದು ರೆಸ್ಪಾನ್ಸ್ ಹೆಂಗೆ ಬಂತು ಅಂದರೆ, ಆ್ಯಕ್ಚುಲಿ ಎಲ್ಲ ಸೋಪ್ ಇದು ಒಂಥರ ಡಿಫ್ರೆಂಟ್ ಕಲರ್ ಬೇರೆ ಇದೆಯಾ, ಎಲ್ಲ ಇದು ತಗೊಂಡು ನೋಡೋಣ ಅಂತ ನೋಡಿದರು. ಆಮೇಲೆ ನೀವು ಆ ಕಡೆ ಎಲ್ಲ ಈ ಕಡೆಗೆಲ್ಲ ಲಾಲ್ ಸೋಪ್ ಅಂತಂದು ಒಂಥರ ರೋಸ್ ಸೋಪ್ ಅಂತ ಅವ್ರ ಹೆಸರು ಕರಿತಿರ್ಲಿಲ್ಲ. ಕಲರ್ ನೋಡಿ ಚೆನ್ನಾಗಿದೆ ಅಂತಂದು ಅದು ಮಾರ್ಕೆಟ್ ಸಪ್ರೇಟ್ ಆಯಿತು. ಮೊದಲ ಬಾರಿಗೆ ಇಂಡಿಯಾದ ನಾವೇ ಡಿಟರ್ಜೆಂಟ್ ಕೇಕ್ನ ಪಿಂಕ್ ಕಲರ್ಲಿ ತಂದಿದ್ದು, ಇವತ್ತಿಗೂ ನಾವೇ ಇರೋದು, ಎಲ್ಲ ಬಂದು ಇದಾಗಿ ಹೋಗಿದೆ. ಪ್ರತಿ ಗ್ರಾಮಗಳಲ್ಲಿ ಅದರಲ್ಲೂ ನನಗೆ ಸಿಟಿ ಬಗ್ಗೆ ಗೊತ್ತಿಲ್ಲ ಸರ್, ಪ್ರತಿ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿ ಒಂದು ಮನೆಯಲ್ಲೂ ಶಶಿ ಸೋಪ್ ಇರುತ್ತೆ. ಬೇರೆ ಯಾವ ಬ್ರ್ಯಾಂಡ್, ಬೇರೆ ಯಾವುದು ಬೇಡ. ಒಂದು ಇವತ್ತು ಖಾಲಿ ಆಗಿದೆ ಮನೇಲಿ, ಅಂಗಡಿನಲ್ಲಿ ಸೋಪು ಇದಿಲ್ಲ, ಬೇರೆ ತೊಗೊಳ್ಳಿ, ಇಲ್ಲ ನಾಳೆನೇ ಕೊಡಿ ಅಂತ ಹೇಳಿ ವಾಪಸ್ ಹೋಗೋ ಅಂಥ ಕಸ್ಟಮರ್ಸ್ನ ನಾವು ನೋಡಿದ್ದೀವಿ. ಇದು ಹೇಗೆ ಸಾಧ್ಯ ಸರ್? ಅವರ ನಂಬಿಕೆನ ನೀವು ಹೇಗೆ ಉಳಿಸ್ಕೊಂಡಿದ್ದೀರಾ? ಆ್ಯಕ್ಚುಲಿ ಅವಾಗ ನಮ್ಮದು ಪ್ರೊಡಕ್ಷನ್ ಭಾಳ ಕಮ್ಮಿ ಇತ್ತು. ಅದು ಮ್ಯಾನ್ಯಲ್ ಪ್ಯಾಕಿಂಗ್, ಸಣ್ಣ ಯೂನಿಟ್ ಅದು ಇದ್ದಾಗ ಸಪ್ಲೈ ಮಾಡೋದು ನಮಗೆ ಒಂದು 15 ದಿವಸ ಗಂಟಲೆ ವೆಯ್ಟಿಂಗ್ ಪೀರಿಯಡ್ ಇತ್ತು. ಈಗ ಆರ್ಡ್ರ್ ಕೊಟ್ಟರೆ ಕೊಡೋಕ್ಕಾಗ್ತದೆ, ಅಷ್ಟು ಡಿಮ್ಯಾಂಡ್ ನಾವೇ ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟೊಂದು ಡಿಮ್ಯಾಂಡ್ ಆಗುತ್ತೆ ಅಂತ. ಫುಲ್ ಡಿಮ್ಯಾಂಡ್ ಆಯಿತು. ಅದು ಬಂಡವಾಳ ನಾವು ಈಗ ಬೇರೆ ದೊಡ್ಡ ಲೆವೆಲಲ್ಲಿ ಹಾಕೋಕ್ಕೆ, ಬಂಡವಾಳ ಹಾಕೋಕ್ಕೂ ನಮ್ಮ ಹತ್ರ ಇದಿರಲಿಲ್ಲ. ಆ ಟೈಮಲ್ಲಿ ಫುಲ್ ಡಿಮ್ಯಾಂಡ್ ಇದ್ದಾಗ ಆಮೇಲೆ ಏನು ಮಾಡಿದ್ವಿ, ದಾವಣಗೆರೆ ಅರ್ಬನ್ ಬ್ಯಾಂಕ್ ನಮ್ಮ ಬ್ಯಾಂಕ್ ಇತ್ತು, ಅವಾಗ ಅವ್ರ ಹತ್ರ ಸ್ವಲ್ಪ ಮಟ್ಟಿಗೆ ಒಂದು ಲೋನ್ ತೊಗೊಂಡು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿದ್ವಿ. ಅದು ಮಾಡಿದಾಗ ಮತ್ತೇನೋ ಡಿಮ್ಯಾಂಡ್ ಇತ್ತು, ಮಾಡೋಕ್ಕಾಗಲಿಲ್ಲ, ಅವರು ಫುಲ್ಫಿಲ್ ಮಾಡೋಕ್ಕಾಗಿಲ್ಲ. ಆಮೇಲೆ ಮಾಡಿದ್ವಿ, ಅವ್ರದ್ದು ಲಿಮಿಟೆಡ್ ಕೋಆಪರೇಟಿವ್ ಬ್ಯಾಂಕ್ ಅಲ್ವಾ, ಅದ್ರದ್ದು ಲಿಮಿಟೆಡ್ ಅಷ್ಟೇ ಕೊಡೋಕ್ಕಾಗುತ್ತೆ ಲೋನ್ಗಳು ಅಂತ. ಆಮೇಲೆ SBI ಬ್ಯಾಂಕಿಗೆ ಶಿಫ್ಟ್ ಆದ್ವಿ. ಆವಾಗ ಅವ್ರಿಗೆ ಹೇಳ್ಬಿಟ್ಟೆ ಬಂದಿಲ್ಲ, ದೊಡ್ಡ ಬ್ಯಾಂಕ್ ಹೋಗ್ತೀವಿ ಅಂತಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಮೆಷಿನರಿ ಎಲ್ಲ ಇದು ಮಾಡಿ ಒಂದು 20 ಕೋಟಿ ರೂಪಾಯಿ ಆ ಟೈಮಲ್ಲಿ ಇನ್ವೆಸ್ಟ್ ಮಾಡಿದ್ವಿ. ಆ ಟೈಮಲ್ಲಿ ದೊಡ್ಡ ಬಿಸ್ನೆಸ್ ಇಂಡಸ್ಟ್ರಿ ಇದಕ್ಕೆ ಮಾಡಿಬಿಟ್ಟು ಎಲ್ಲ ಆಟೋಮೇಷನ್ ತಂದ್ವಿ. ಆಟೋಮೇಷನ್ ತಂದು ಅದರಲ್ಲಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ವಿ. ಆ ಪ್ರೊಡಕ್ಷನ್ ಬಂದಾಗ ನಮಗೆ ಫುಲ್ಫಿಲ್ ಎಲ್ಲ ಕಡೆ ಕರ್ನಾಟಕ, ಎಲ್ಲ ಕಡೆ ಮೂಲೆಗೆ ಮಾಲ್ ತಲುಪ್ಸೋಕ್ಕೆ ನಮಗೆ ಆಯಿತು. ಸರ್, ಇದು ನನ್ನ ಕ್ವಶನ್ ಸರ್. ಏನಂದರೆ ಗ್ರಾಮೀಣ ಪ್ರದೇಶನ ನೀವು ಟಾರ್ಗೆಟ್ ಮಾಡಿದ್ದ, ಅಥವಾ ಗ್ರಾಮೀಣ ಪ್ರದೇಶದಲ್ಲೇ ನಿಮಗೆ ಕಾಯಂ ಇವರು ಕಸ್ಟಮರ್ಸು ಸಿಕ್ಕರ ಸರ್ ನಿಮಗೆ? ಇಲ್ಲ, ನಮಗೆ ಅವಾಗ ಹೇಳ್ಬೇಕಂದ್ರೆ ನಾವು ಏನು ಅಂದ್ಕೊಂಡಿದ್ವಿ ಅಂದರೆ, ಸಿಟಿ ಅಂದರೆ ಎಲ್ಲರೂ ಈಗ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳನ್ನ ನೋಡ್ತಾರೆ, ವಿಲೇಜ್ ಅಂದರೆ ಅವ್ರ ಹತ್ರ ಈಸಿಯಾಗಿ ರೀಚ್ ಆಗ್ಬೋದು ಅಂತ ನಮ್ಮ ಇದ್ದಿದ್ದೆ. ಅದಕ್ಕೆ ಫಸ್ಟ್ ಟಾರ್ಗೆಟ್ ನಾವು ವಿಲೇಜ್ನೇ ಮಾಡಿದ್ವಿ. ಈಗ ಎಲ್ಲರೂ ಹೋದಾಗೆಲ್ಲ ದೊಡ್ಡ ಬ್ರ್ಯಾಂಡ್ಗಳು ಅವಾಗ ಆ ಟೈಮಲ್ಲಿ, ಈಗ ನಮ್ಮದು ದೊಡ್ಡ ಬ್ರ್ಯಾಂಡ್ ಆಗಿದೆ. ಫಸ್ಟ್ ಅವಾಗ ಹೋದಾಗ ಲೋಕಲ್ ದಾವಣಗೆರೆ ಇದಲ್ವಾ, ಲೋಕಲ್ ಬ್ರ್ಯಾಂಡ್. ಅದು ಇನ್ನೊಂದು ನೇಮ್ ಕೂಡ ರೀಸನ್ ಸರ್, ಒನ್ ಆಫ್ ದಿ ರೀಸನ್. ಅದು ಶಶಿ ಅನ್ನೋದು ಒನ್ ಆಫ್ ದಿ ರೀಸನ್. ಈ ತರದ ಒಂದು ಇದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಇದು ಶಶಿ ಅನ್ನೋದು ನಮ್ಮವರೇ ಮಾಡಿರೋದಲ್ವಾ, ಶಶಿ ಅಂದ್ರೆ ನಮ್ಮನೆ ಹೆಣ್ಮಗಳ ಹೆಸರಲ್ವಾ, ಈ ತರ ಬಂದ್ಬಿಡ್ತು ಅದು. ಆಮೇಲೆ ನೋಡಿದಾಗ ಎಲ್ಲರಿಗೂ ಏನಾಗ್ಬಿಡುತ್ತು, ಇದು ಹಳ್ಳಿಯಲ್ಲೆಲ್ಲ ಹೋದ್ರೆ ಕೆಲವೊಬ್ರು ನೋಡೋದು, ನನ್ನ ಹೆಸರು ಶಶಿ, ನನ್ನ ಹೆಸರು ಶಶಿಕುಮಾರ್, ನಮ್ಮ ಮನೆ ಹೆಸರು ಹಿಂಗೆ, ಮಗಳ ಹೆಸರು ಈ ತರ ಹೇಳ್ಕೊಂಡೆ ನಮ್ಮ ಹೆಸರಲ್ಲಿ ಒಂದು ಬ್ರ್ಯಾಂಡ್ ಇದೆ ಅನ್ನೋದು ಅವ್ರು ತಗೊಳಕ್ ಶುರು ಮಾಡಿದ್ರು. ಅವಾಗ ನಮಗೆ ಏನಾಯ್ತು, ಖುಷಿ, ಹಳ್ಳಿ ಕಡೆಗೆಲ್ಲ ಒಂಥರ ಅಟ್ರಾಕ್ಟಿವ್, ನಮ್ಮ ಶಶಿ ಅನ್ನೋದು ಒಂಥರ ಬಂತು. ಅವಾಗಲೇ ನಮ್ಮ ಶಶಿ ಅಂತಾನೆ ಒಂದು ಬಂತು, ನಮ್ಮ ಸೋಪು ಅನ್ನೋ ಒಂದು ಫೀಲ್ ಬಂತು. ಅದು ನೋಡಿದ್ರೆ ಎಲ್ಲ ಸಿಟಿಯಲ್ಲಿ ಕೂಡ ನೆಕ್ಸ್ಟ್ ಡೆವಲಪ್ ಆಗಕ್ಕೆ ಶುರು ಆಯ್ತು. ಅವಾಗ ಸ್ವಲ್ಪ ಆಡ್ಗಳು ಸ್ಟಾರ್ಟ್ ಮಾಡಿದ್ವಿ. ಅವಾಗ ಏನಾಯ್ತು, ಒಂದು ಬ್ರ್ಯಾಂಡ್, ಶಶಿ ನಮ್ಮೂರಲ್ಲಿರೋ ಒಂದು ಬ್ರ್ಯಾಂಡ್ ಅನ್ನೋದನ್ನ ನೋಡಿದಾಗ ಎಲ್ಲರೂ ಕರ್ನಾಟಕದ ಬ್ರ್ಯಾಂಡ್ ಅಲ್ಲ ಅಂತಂದೇಳಿ ಎಲ್ಲ ಲೈಕ್ ಮಾಡೋಕೆ ಶುರು ಮಾಡಿದ್ರು. ಅದು ಡೆವಲಪ್ ಆಯಿತು ಸರ್. ಇದು ಇವಾಗ ನಿಮ್ಮ ಕೆಲವೊಂದು ಪ್ರಾಡಕ್ಟ್ ನೋಡ್ತಾ ಇದೆ, ಸವಾಲ್, ಮಿಸ್ಟರ್ ವಿನ್, ಮಿಸ್ಟರ್ ಬೀಮ್, ಇದು ಯುನೀಕ್ ಆಗಿದೆ ಸರ್. ನೇಮ್ಗಳೆಲ್ಲ ತುಂಬ ಕ್ಯಾಚಿ ಆಗಿದೆ. ಏನಂದರೆ ಇದು ಸವಾಲ್ ಅನ್ನೋದು, ಮಿಸ್ಟರ್ ಬೀನ್ ಅನ್ನೋದು, ಆಮೇಲೆ ಏನು ಮಿಸ್ಟರ್ ವಿನ್ ಅನ್ನೋದು, ಏನಂದರೆ ನನ್ನ ಅದೊಂದು ಫೈಟಿಂಗ್ ಅಂದರೆ ನಾನು ಸ್ಟ್ರಗಲ್ ಮಾಡಿ ಬಂದಿದ್ದೀನಿ ಅನ್ನೋದನ್ನು ತೋರಿಸ್ತಾ ಇದೆ ಪ್ರತಿ ನೇಮ್ಗಳು. ಆರ್ಯ ಅನ್ನೋದು, ಇದು ಹೆಂಗೆ ಬರುತ್ತೆ ಸರ್ ನಿಮ್ಮ ತಲೆಗೆ ಈ ಥರದ ಐಡಿಯಾಸ್? ನಮ್ಮದು ಪ್ರಾಡಕ್ಟ್ ಬಂದು ಒಂದು ಫೇಮಸ್ ಆದಾಗ, ನಮ್ಮ ಸಪ್ಲೈಗೆಲ್ಲ ಟೈಟ್ ಆದಾಗ ಕೆಲವೊಂದು ಕಂಪನಿಗಳು ಏನು ಮಾಡಿದ್ರು, ಶಶಿ ಅನ್ನೋದನ್ನ ಒಂದು ಶಾಶಿ, ಖುಷಿ, ಆ ಥರ ಏನು ಇದುಗಳನ್ನ ಬ್ಲ್ಯಾಕ್ ಇದು ಮಾಡಿಕೊಂಡು ಒಂಥರ ಡೂಪ್ಲಿಕೇಟ್ ಮಾರ್ಕೆಟ್ ಮಾಡೋಕ್ಕೆ ಶುರು ಮಾಡಿದರು. ಆ ಟೈಮಲ್ಲಿ ನಮ್ದು ಏನಾಯಿತು, ಮಾರ್ಕೆಟಿಂಗ್ ಈ ಥರ ಕಡಿಸ್ತಾರಲ್ಲ ಅಂದ್ರೆ ನಮಗೊಂದು ಚಾಲೆಂಜಿಂಗ್ ಒಂದು ಬ್ರ್ಯಾಂಡ್ ಬೇಕಾಯಿತು ಅನ್ನೋದು ಒಂದು ಏನು ಮಾಡಿದ್ವಿ. ಚಾಲೆಂಜಿಂಗ್ ಏನಂದ್ರೆ, ಚಾಲೆಂಜ್ ಇಂಗ್ಲೀಷಲ್ಲಿ ಚಾಲೆಂಜಿಂಗ್ ಅಂದರೆ ಕನ್ನಡದಲ್ಲಿ ಸವಾಲ್. ಹಂಗಾಗಿ ಸವಾಲ್ ಅಂತ ಒಂದು ಬ್ರ್ಯಾಂಡ್ ಹಾಕ್ಬಿಟ್ಟು ಒಂದು ಅದು ಕಾಂಪಿಟೇಷನ್ಗೋಸ್ಕರ ಮಾಡಿದ್ವಿ. ಅವ್ರು ರೇಟ್ ಕಮ್ಮಿ ಕೊಡೋರು. ನಾವು ನಮ್ಮ ಹತ್ರನೂ ಪ್ರಾಡಕ್ಟ್ ಇದೆ ಅಂದರೆ ಒಂದು ಎಕನಾಮಿಕ್ ಕೂಡ ಪ್ರೀಮಿಯಂ ಪ್ರಾಡಕ್ಟ್.
ಇದು ಎಕನಾಮಿಕಲಿ ಮಾರ್ಕೆಟಿಂಗ್ ಆಫರ್ ಕೊಟ್ಟು ಹೊಡೆದ್ವಿ. ಅದು ಒಂದು ಬ್ರ್ಯಾಂಡ್ ಆಗ್ಬಿಡುತ್ತೆ. ನಾವು ಆ್ಯಕ್ಚುಲಿ ಮಾಡಿದ್ದು ಸುಮ್ಮನೆ ಸ್ವಲ್ಪ ದಿನ ಮಾಡಿ ನಿಲ್ಸೋಣ ಅಂತ, ಅದು ಒಂದು ಚಾಲೆಂಜಿಗಾಗಿ ಬಂದು ಸವಾಲು ಅನ್ನೋದು ನಾರ್ತ್ ಕರ್ನಾಟಕದಲ್ಲಿ ಫುಲ್. ಹೌದು, ಇದೆ ನೋಡಿ ಮಿಸ್ಟರ್ ಭೀಮ್, ಅವೆಲ್ಲ ಎಷ್ಟು ಕ್ಯಾಚ್ ಆಗಿದೆ. ಮಕ್ಕಳು ನೋಡಿದ ತಕ್ಷಣ ಅದು ಹಿಂಗೆ ಕೈ ಹಾಕ್ಬೇಕು ಆ ಪ್ಯಾಕ್ಗೆ, ಆ ಥರ ಇದೆ. ನಮ್ದು ಪಿಂಕ್ ಕಲರ್ ಸೋಪ್ ಕೂಡ ಕೆಲವೊಬ್ರು ಹೇಳ್ತಾರೆ ಒಂಥರ ಓಪನ್ ಮಾಡಿದ ಕೇಕ್ ಒಂಥರ ತಿನ್ನಂಗ ಅದು ಯಾರ್ಯಾರೋ ನೋಡಿದ್ರೆ ಟ್ರೈ ಮಾಡಿದ್ರು. ಈವನ್ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಪಿಂಕ್ ಕಲರ್ ಸೋಪ್ ಮಾಡಕ್ಕೆ ಟ್ರೈ ಮಾಡಿದ್ರು, ಆದ್ರೆ ಪಿಂಕ್ ಕಲರ್ ಬರಲಿಲ್ಲ. ಅವ್ರದ್ದೆಲ್ಲ ಒಂದು ಮಟ್ ಕಲರ್ ಬರ್ತಿತ್ತು. ನಮ್ಮ ಸೋಪ್ ಒಂದು ಈಗಲೂ ನೋಡಿದ್ರೆ ಒಂಥರ ಅಟ್ರಾಕ್ಷನ್ ಕಲರ್ ಇರುತ್ತೆ. ಅದು ನಮ್ದೇ 25 ವರ್ಷದಿಂದ ಅದನ್ನ ಉಳಿಸ್ಕೊಂಡಿದ್ವಿ. ಹೌದು. ನಮ್ಮ ರವಿ ಸರ್ ಇಂಡಸ್ಟ್ರಿಯಲಿಸ್ಟ್ ಆಗಿಲ್ಲ ಅಂದ್ರೆ ಏನಾಗ್ತಾ ಇದ್ರು? ನನಗೆ ಡಾಕ್ಟರ್ ಆಗ್ಬೇಕಂತ ಇತ್ತು ಆ್ಯಕ್ಚುಲಿ. ಓದ್ಬೇಕು. ಈಗ ನಮ್ಮ ತಮ್ಮನೂ ಡಾಕ್ಟರ್ ಲಂಡನಲ್ಲಿ ಇದ್ದಾನೆ. ನಾವು ಓದ್ಬೇಕಾದ್ರೆ ಏಮ್ ಇದ್ದಿದ್ದೆ ಒಂದು ಡಾಕ್ಟರ್ ಆಗ್ಬೇಕಂತ. ಆದ್ರೆ ನಮ್ಮ ರೈತರ ಫ್ಯಾಮಿಲಿ, ಈಗ ನಮ್ಮ ಫಾದರ್ ಎಲ್ಲ ರೈತರು, ಅವ್ರಿಗೆ ಏನಾಗಿದೆ ಅಂದರೆ ಬಿಸ್ನೆಸ್ ಮ್ಯಾನ್ ಮಾಡ್ಬೇಕು, ಇವ್ರನ್ನ ಬಿಸ್ನೆಸ್ಗೆ ತರಬೇಕು, ಓದಿದ್ರೆ ಏನು ಇವ್ರ ಮಾತು ಕೇಳಲ್ಲ, ಇದು ಮಾಡಲ್ಲ ಅಂತ ಒಂದು ಕಾನ್ಸೆಪ್ಟ್. ಒಂದು SLC PUC ಓದಿಸ್ಬಿಟ್ಟು ಇವ್ರನ್ನೆಲ್ಲ ಬಿಸ್ನೆಸ್ ಅಂಗಡಿ ಇದು ಮಾಡ್ಬೇಕಂತ ಆ ಥರ ಮೆಂಟಾಲಿಟಿಯಲ್ಲಿದ್ದರು. ನಾನು ಕೂಡ ಹಂಗೆ ಓದ್ಬೇಕಾದ್ರೆ ನೀನು ಓದಿ ಏನು ಮಾಡೋಕೆ ಹೋಗ್ತೀಯ, ಡಾಕ್ಟರ್ ಅಂದರೆ ಎಷ್ಟೆಲ್ಲ ಓದ್ಬೇಕು, ಎಷ್ಟೆಲ್ಲ ಖರ್ಚಾಗುತ್ತೆ ಅಂತ ಫೋರ್ಸ್ ಬೇಡ ಅಂತ. ಅವಾಗ ನಾನು SLC ಎಕ್ಸಾಮ್ ನಡೀತಾ ಇದೆ, ಮಧ್ಯಾಹ್ನದಿಂದ ಎಕ್ಸಾಮ್. ನಮ್ಮದೆಲ್ಲ ಮಧ್ಯಾಹ್ನ ಟು ಸಾಯಂಕಾಲ ಎಕ್ಸಾಮ್ ಇರ್ತಿತ್ತು. ಬೆಳಗ್ಗೆ ಹೊಲಕ್ಕೆ ಕಳಿಸೋರು, ಮಧ್ಯಾಹ್ನ ತನಕ ಹೊಲದಲ್ಲಿ ಕೆಲಸ ಮಾಡಿ ಮತ್ತೆ ಮಧ್ಯಾಹ್ನ ಬಂದು ಎಕ್ಸಾಮ್ ಬರೆಯೋದು. ಆ ಥರ ಎಲ್ಲ ಇತ್ತು. ಆದರೂ ಚೆನ್ನಾಗಿ ಓದಿದ್ವಿ. ಆಮೇಲೆ ಒಂದು ಟೈಮಲ್ಲಿ ಮನೆಯಲ್ಲಿ ಓದೋಕ್ಕೆ ಇದು ಮಾಡಲಿಲ್ಲ, ನೀವು ಬಿಸ್ನೆಸ್ಗೆ ಹೋಗು ಅಂತಂದು ಹೇಳಿ ಬಿಸ್ನೆಸ್ಗೆ ಕಳಿಸಿದ್ರು. ಆ ಬಿಸ್ನೆಸ್ ಅಂತ ಬಂದಾಗ ಅವಾಗ ನನಗೆ ಒಂದು ಏಜೆನ್ಸಿ ಲೈನ್ ಅಂತ ಇಷ್ಟ ಆಯಿತು. ಟ್ರೇಡಿಂಗ್ ಅನ್ನೋದು ಅದು ಸ್ಟಾರ್ಟ್ ಆಯಿತು. ಅದು ಸ್ಟಾರ್ಟ್ ಆದಮೇಲೆ ಬಿಸ್ನೆಸ್ ಹಿಂಗೆ ಬಂತು. ಆದ್ರೆ ಒಂದು ಏನಪ್ಪ ಅಂದರೆ ನನಗೆ 2014 ಡಾಕ್ಟ್ರೇಟ್ ಕೊಟ್ಟರು. ಅದೊಂದು ಖುಷಿ ಆಯ್ತು. ಓದಿಲ್ಲ ಆದ್ರೆ ಡಾಕ್ಟ್ರೇಟ್ ತಗೊಂಡಿದ್ದೆ. ಅಂದ್ರೆ 2015 15 ಇಯರ್ಸ್ ಅಲ್ಲಿ ಒಂದು 50 ಇಯರ್ಸ್ ಏನು ಕಂಪ್ನಿಗಳು ಏನು ಡೆವಲಪ್ ಆಗಿತ್ತಲ್ಲ, ಆ ಅಚೀವ್ಮೆಂಟ್ನ ನಾನು 15 ಇಯರ್ಸಲ್ಲೇ ಮಾಡಿದೆ. 15 ವರ್ಷದಲ್ಲಿ 15 ವರ್ಷದ. ಅದಕ್ಕೆ ಅಮೆರಿಕನ್ USA ಒಂದು ಕಂಪನಿ ಅವರನ್ನೆಲ್ಲ ಸೆಲೆಕ್ಟ್ ಮಾಡಿ, ಇಂಡಿಯಾ ಪೂರ್ತಿ ಸೆಲೆಕ್ಟ್ ಮಾಡಿ ಒಬ್ಬೊಬ್ರಿಗೆ ಒಂದು ಅವಾರ್ಡ್ ಕೊಡ್ತಾರೆ. ಆ ಟೈಮಲ್ಲಿ ಇವರು ಫಾಸ್ಟೆಸ್ಟ್ ಗ್ರೋತ್ ಬಿಸ್ನೆಸ್ ಮ್ಯಾನ್ ಅಂತಲೇ ಡಾಕ್ಟ್ರೇಟ್ ಅವಾರ್ಡ್ ಬಂತು. ಹಂಗಾಗಿ ಆ ಡಾಕ್ಟರ್ ಅಂತ ಹಾಕಾಗಿಲ್ಲ. ಓಕೆ ಸರ್. ಸರ್, ಶಶಿ ಸೋಪ್ ಮತ್ತೆ ಶಶಿ ಡಿಟರ್ಜೆಂಟ್ ಅಂತ ಹೇಳಿ ಇದ್ದಿದ್ದು ಕೊನೆಗೆ ಬಾಡಿ ಏನಂದ್ರೆ ಬಾಡಿ ಸೋಪ್ಗಳಾಗಿ ಸ್ವಲ್ಪ ಎಕ್ಸ್ಟ್ರಾ ನೀವು ಎಕ್ಸ್ಟೆಂಡ್ ಮಾಡ್ಕೊಂಡ್ರಿ ಸರ್. ಅದ್ರ ಬಗ್ಗೆ ಒಂದಷ್ಟು ಮಾತುಗಳು ಸರ್. ಡಿಟರ್ಜೆಂಟ್ ಸೋಪ್ಸ್ ಮಾರ್ಕೆಟಲ್ಲಿ ಬಂತು. ಡಿಟರ್ಜೆಂಟ್ ಸೋಪ್ಸ್ ಆಮೇಲೆ ಏನು ಮಾಡಿದ್ವಿ, ವೆಸಲ್ ಕ್ಲೀನಿಂಗ್ ಪೌಡರ್ಸ್, ಕ್ಲೀನಿಂಗ್ ಲಿಕ್ವಿಡ್, ಕ್ಲೀನಿಂಗ್ ಸೋಪ್ಸ್ ಇವೆಲ್ಲ ಮಾಡಿದ್ವಿ. ಆಮೇಲೆ ಭಾಳ ಜನ ಡಿಸ್ಟ್ರಿಬ್ಯೂಟರ್ ಕೇಳೋರು, ಸರ್ ನೀವು ಯಾಕೆ ಬಾತ್ ಸೋಪ್ ಮಾಡಬಾರ್ದು, ಬೇರೆ ಎಲ್ಲರೂ ಮಾಡ್ತಾರೆ ಬಾತ್ ಸೋಪ್. ಅಂದರೆ ಬಾತ್ ಸೋಪ್ ಡಿಟರ್ಜೆಂಟ್ ಈಸಿ, ಬಾತ್ ಸೋಪ್ ಜನ ಅಕ್ಸೆಪ್ಟ್ ಮಾಡ್ಕೊಳೋದು ಕಷ್ಟ. ಹೌದು. ಆ್ಯಕ್ಚುಲಿ ಭಾಳ ಕಂಪ್ನಿಗಳು, ನಾನು ದೊಡ್ಡ ದೊಡ್ಡ ಕಂಪ್ನಿಗಳಾದ್ರೆ ಕೇಳಿದಾಗೆಲ್ಲ ಅವ್ರು ಏನನ್ನೋರು, ಸರ್ ನೀವು ಡಿಟರ್ಜೆಂಟಲ್ಲಿ ಸಕ್ಸಸ್ ಆಗ್ತೀರಾ, ಬಾತ್ ಸೋಪು ಟಫ್, ಭಾಳ ಕಷ್ಟ ಆಗುತ್ತೆ, ಮಾರ್ಕೆಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಜನ ಬೇಗ ಒಪ್ಪಲ್ಲ ಅಂತ. ನಾವು ರಿಸರ್ಚ್ ಮಾಡಿ 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 ಮಾಡಿರ್ತಾ ಇದ್ವಿ. ಕೇರಳದಲ್ಲಿ ಒಬ್ಬರು ಯಜಮಾನರಿದ್ದರು, ಈಗಿಲ್ಲ ಅವರು ಮುಂಚೆ ಇದ್ದಾಗಲಿಂದನೇ ಅವರು ನನಗೆ ಒಂಥರ ಅವರು ಗುರುಗಳ ಟೈಪ್. ನನಗೆ ಅವ್ರ ಹತ್ರ ಹೇಳ್ತಾ ಇದ್ದೆ, ಅವರು ಅದು ಆ ಥರ ಏನಿಲ್ಲ, ನೀವು ಮಾಡಿದರೆ ಸಿಂಥೆಟಿಕ್ ಮಾಡೋಕೆ ಹೋಗ್ಬಿಡಿ, ಆಯುರ್ವೇದಿಕ್ ಪ್ರಾಡಕ್ಟ್ ಅಂದರೆ ಜನ ನಂಬ್ತಾರೆ, ಅದನ್ನು ನೀವು ಟ್ರೈ ಮಾಡಿ ಅಂದಾಗ ನೀವು ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳಿದೆ. ಆಯ್ತು, ಏನು ಬೇಕಪ್ಪ ಅಂತ ಕೇಳಿದಾಗ ನ್ಯಾಚುರಲ್ ಸೋಪ್ ನಾವು ರೆಡಿ ಮಾಡಬೇಕು. ನನಗೆ ಏನು ಮಾಡಿದರೆ ಕೆಮಿಕಲ್ ಬೇಡ, ನ್ಯಾಚುರಲ್ ಆಗಿ ಮಾಡಿದರೆ. ಅದಾಗ ಅವ್ರು ನಾನು ಕೆಲವೊಂದು ಐಡಿಯಾಗಳನ್ನ ಕೊಟ್ಟರು. ಆಮೇಲೆ ಏನೇನು ಸೋರ್ಸ್ ತಗೋಬೇಕು ಅದೆಲ್ಲ ಮಾಡ್ಕೊಂಡಿದ್ವಿ, ಅವ್ರ ಕಡೆಯಿಂದ ತಿಳ್ಕೊಂಡು ಪ್ಯೂರ್ಲಿ ನ್ಯಾಚುರಲ್ ಸೋಪ್, ಕಡಲೆ ಹಿಟ್ಟು ಸೋಪ್ ಅಂತ ಒಂದು ರೆಡಿ ಮಾಡಿದ್ವಿ, ಗ್ರಾಮ್ ಫ್ಲವರ್ ಸೋಪ್. ಮತ್ತು ಪಪಾಯ ಎಸೆನ್ಸ್, ಪಪಾಯದಿಂದ ಬಂದಿರೋಂಥ ಪಪಾಯ ಒಂದು ಫ್ಲೇವರಲ್ಲಿ ಮಾಡಿದ್ವಿ. ಇನ್ನೊಂದು ಮೈಸೂರಲ್ಲಿ ನಾವು ಪರ್ಮಿಷನ್ಗೆ ಹಾಕಿ ಆಯಿಲ್, ನ್ಯಾಚುರಲ್ ಸ್ಯಾಂಡಲ್ ಆಯಿಲ್ ತೊಗೊಂಡು ಸ್ಯಾಂಡಲ್ ಸೋಪ್, ಈಗ 3 ವೇರಿಯಂಟಲ್ಲಿ ಕೊಟ್ಟಿದ್ವಿ. ಕಡಲೆ ಹಿಟ್ಟು ಸೋಪ್ ಅನ್ನೋದು ಇವತ್ತು ಕರ್ನಾಟಕ ಮಾತ್ರ ಅಲ್ಲ, ನಾವು ತಮಿಳ್ನಾಡಿಗೆ ಮಾರ್ಕೆಟ್ ಹೋಗಿಲ್ಲ, ತಮಿಳ್ನಾಡು ಆಂಧ್ರ ಮಾರ್ಕೆಟಿಂಗೇ ಮಾಡಿಲ್ಲ. ಆದರೂ ಒಂದೊಂದು ಕಡೆಯಿಂದ ಹೋಗಿ ತೊಗೊಂಡೋಗೋದ್ರು ಮಾಡಿ ಆನ್ಲೈನಲ್ಲಿ ಎಲ್ಲ ಲೇಡೀಸ್ ಪರ್ಚೇಸ್ ಮಾಡ್ತಾ ಇದ್ದಾರೆ, ರೇಟ್ ಜಾಸ್ತಿ ಕೊಟ್ಟು ಪರ್ಚೇಸ್ ಮಾಡ್ತಾ ಇದ್ದಾರೆ. ಈಗ ತಮಿಳ್ನಾಡು ನಮ್ಗೆ ಗೊತ್ತಿಲ್ಲದಂಗೆ ತಮಿಳ್ನಾಡು ಮಾರ್ಕೆಟ್ ಆಗಿದೆ, ಮೊನ್ನೆ ಕೇರಳ ಮಾರ್ಕೆಟ್ ಆಗಿದೆ, ಪ್ಲಸ್ ಆಂಧ್ರದಲ್ಲಿ ಫುಲ್ ಫೇಮಸ್ ಆಗ್ಬಿಟ್ಟಿದೆ ನಮ್ಮ ಕಡಲೆ ಹಿಟ್ಟು ಸೋಪ್. ಮೊನ್ನೆ ಫಸ್ಟ್ ಟೈಮ್ January 1
ಒಂದು ಟ್ರಕ್ ಫುಲ್ ಟ್ರಕ್ 500 ಬಾಕ್ಸ್ ಸೋಪು ಸಿಂಗಲ್ ಡೆಲಿವರಿ ಆಂಧ್ರಕ್ಕೆ ಹೋಗಿದೆ. ಅದು ನಮ್ಮ ಅಚೀವ್ಮೆಂಟಿಗೆ ಇದರಲ್ಲಿ ನಮ್ಮ MSIPL ಹಿಸ್ಟ್ರಿಯಲ್ಲೇ ಒಂದು ದೊಡ್ಡ ಅಚೀವ್ಮೆಂಟ್. ಬೇಡಿಕೆ ಥ್ಯಾಂಕ್ ಯು. ಔಟ್ ಆಫ್ ಸ್ಟೇಟಲ್ಲಿ ಕೂಡ ನಮ್ಮ ಸೋಪ್ ಬೇಡಿಕೆ ಚೆನ್ನಾಗಿ ಬಂದಿದೆ. ಕರ್ನಾಟಕದಲ್ಲೂ ಚೆನ್ನಾಗಿ ಹೋಗ್ತಾ ಇದೆ ಸರ್. ಇನ್ನೊಂದು ಅದು ರೂಮರು ಅಥವಾ ಸತ್ಯನೋ ಗೊತ್ತಿಲ್ಲ, ಅದು ನೀವು ಹೇಳಬೇಕು, ಸತ್ಯನೋ ರೂಮರ್ ಅಂತ ಹೇಳ್ಬಿಟ್ಟು. ಶಶಿ ಸೋಪ್ ಅನ್ನೋದು ಪಿಂಕ್ ಕಲರ್ ರ್ಯಾಪರ್ ಮಾಡಾದ್ಮೇಲೆ ಒಂದಷ್ಟು ಮೂಲೆ ಗುಂಪಾಗಿದೆ ಅಂತ ಹೇಳ್ಬಿಟ್ಟು ದಾವಣಗೆರೆನಲ್ಲಿ ಅಥವಾ ಕೆಲವೊಂದು ಮಾರ್ಕೆಟ್ಗಳಲ್ಲಿ ಸುದ್ದಿ ಹರಡ್ತಾ ಇದೆ ಸರ್. ಇದಕ್ಕೆ ಏನು ಹೇಳ್ತೀರಾ ಸರ್? ಈಗ ಒಂದು ಪ್ರಾಡಕ್ಟ್ ಅಂದ್ರೆ 5 ಇಯರ್ಸ್ 10 ಇಯರ್ಸ್ ಮೇಲೆ ಇರಲ್ಲ ಆ್ಯಕ್ಚುಲಿ ಒರಿಜಿನಲ್ ಆಗಿ ನೋಡ್ಬೇಕಂದ್ರೆ. ಬಟ್ ಪಿಂಕ್ ಸೋಪು ನಾವು ಮಾಡಿದ ಮೇಲೆ ಎಲ್ಲರೂ ಪಿಂಕ್ ಅಂತ ಹಿಡ್ಕೊಂಡು ಓಡಾಡಿದ್ರು, ನಮ್ಮ ರ್ಯಾಪರ್ ಹಿಡ್ಕೊಂಡು ಓಡಾಡಿ ಅದೇ ಟೈಪ್ ಬೇಕಂತೆಲ್ಲ ಮಾಡಿದರು. ಯಾರೂ ಸಕ್ಸಸ್ ಆಗಿಲ್ಲ. 25 ಇಯರ್ಸ್ ಆಯಿತು ನಮ್ಮ ಪಿಂಕ್ ಸೋಪ್ ಮಾರ್ಕೆಟಲ್ಲಿ ಇನ್ನೂ ಇದೆ. ಇನ್ನೊಂದು ಏನಪ್ಪ ಅಂದರೆ ಸ್ವಲ್ಪ ಕವರ್ ಚೇಂಜ್ಗಳು ಡಿಜಿಟಲ್ ಎಲ್ಲ ಚೇಂಜ್ ಮಾಡಿದ್ದೀವಿ. ಮಾಡಿದ ಮೇಲೆ ಎಲ್ಲ ಕಡೆ ಸ್ವಲ್ಪ ಬೇರೆ ಬೇರೆ ಆಗಿದೆ. ಆದರೆ ಮಂಗಳೂರು ಏರಿಯಾದಲ್ಲಿ ನಾವು ಡೇ 1 ಏನು ಪ್ರೊಡಕ್ಷನ್ ಮಾಡಿದೀವೋ ಆ ಪ್ರಾಡಕ್ಟ್ ಬಿಟ್ಟು ಕಲರ್ ಚೇಂಜ್ ಮಾಡಿರೋ ಪೇಪರ್ ಕೂಡ ಅವ್ರು ಅಕ್ಸೆಪ್ಟ್ ಮಾಡಿಲ್ಲ. ಓಕೆ, ಇವತ್ತುವರೆಗೂ ಅವ್ರು ಏನು ನಾನು 2000ದಲ್ಲಿ ಏನು ಡಿಸೈನ್ ಮಾಡಿದ್ನೋ ಆ ಡಿಸೈನ್ ಸೋಪ್ ಅಷ್ಟೇ ಅಕ್ಸೆಪ್ಟ್ ಆಗುತ್ತೆ. ಬೇರೆ ಸೋಪ್ ಕೊಟ್ಟರೆ ಡೂಪ್ಲಿಕೇಟ್ ಅಂತ ತಗೊಳಲ್ಲ. ಆ ಥರ ಇದೆ. ಪ್ಲಸ್ ಅದು ರಿಯಲ್ ರೀಸನ್ ಅದಲ್ಲ. ಮಾರ್ಕೆಟ್ ಈಗ ಏನಾಗಿದೆ ಅಂದರೆ ಟ್ರೆಂಡ್ ಚೇಂಜ್ ಆಗಿದೆ. ಮಾರ್ಕೆಟಲ್ಲಿ ಮುಂಚೆ ಎಲ್ಲ ಕಿರಾಣಿ ಅಂಗಡಿಗಳಲ್ಲಿ ಬಿಸ್ನೆಸ್ಗಳು ಚೆನ್ನಾಗಿತ್ತು, ಮಾಲ್ಗಳು ಇರಲಿಲ್ಲ. ಈಗ ಏನಾಗಿದೆ, ದೊಡ್ಡ ದೊಡ್ಡ ಮಾಲ್ಗಳಾಗಿದೆ, ಎಲ್ಲ ಸೂಪರ್ ಮಾರ್ಕೆಟ್, ಎಲ್ಲ ಮಿಡಿಲ್ ಕ್ಲಾಸ್ ಕೂಡ ಈಗ ಸೂಪರ್ ಮಾರ್ಕೆಟಲ್ಲಿ ಹೋಗಿ ಬೈ ಮಾಡ್ತಾರೆ. ನಾವು ಸೂಪರ್ ಮಾರ್ಕೆಟಲ್ಲಿ ನಾವು ಸಣ್ಣ ಡಿಸ್ಟ್ರಿಬ್ಯೂಟರ್ ಇವ್ರಿಗೆ ಅಂಗಡಿಯವ್ರಿಗೆ ತೊಂದರೆ ಆಗುತ್ತೆ ಅಂದರೆ ಸೂಪರ್ ಮಾರ್ಕೆಟ್ ನಾವು ಸಪ್ಲೈ ಕೊಡ್ತಿರ್ಲಿಲ್ಲ. ಈ ರಿಲಯನ್ಸ್ನವ್ರು ಕೇಳಿದ್ರು ನಾವು ಕೊಡ್ತಿರ್ಲಿಲ್ಲ, ಡಿಮಾರ್ಟ್ಗೆಲ್ಲ ಸಪ್ಲೈ ಮಾಡ್ತಿರ್ಲಿಲ್ಲ. ಅವಾಗ ಇವ್ರಿಗೆ ತೊಂದರೆ ಆಗುತ್ತಂತ ಅದು ಏನಾಯ್ತು, ನಮಗೆ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಯಿತು. ಯಾಕಂದರೆ ಇವ್ರು ನಂಬ್ಕೊಂಡ್ರೆ ಸಣ್ಣ ಕಿರಾಣಿ ಅಂಗಡಿಗಳು ಈಗ ಇಲ್ಲ, ಭಾಳ ಕಿರಾಣಿ ಅಂಗಡಿಗಳು ಕ್ಲೋಸ್ ಆಗ್ತಾ ಇದೆ, ಬರೀ ಮಾಲ್ಗಳೇ ಬರ್ತಾ ಇದೆ, ಸೂಪರ್ ಮಾರ್ಕೆಟ್ ನಡೀತಾ ಇದೆ. ಅದನ್ನೇ ಲಾಸ್ಟ್ ಏನು ಮಾಡಿದ್ವಿ, 24 ಡಿಸೆಂಬರ್ಗೆ ನಾವು ಈ ವರ್ಷದ ಇದು ಕ್ಲೋಸ್ ಮಾಡ್ಬೇಕಾದ್ರೆ ನೆಕ್ಸ್ಟ್ 25ಇಂದ ನಮ್ಮದು ಸ್ಟ್ರಾಟಜಿ ಚೇಂಜ್ ಮಾಡಬೇಕು. 25 ಇಯರ್ಸ್ ಆಯಿತು ಸಿಲ್ವರ್ ಜುಬ್ಲಿ. ಸ್ಟ್ರಾಟಜಿ ಚೇಂಜ್ ಅಂತ ಬಂದಾಗ ನಾವೇನು ಮಾಡಿದ್ವಿ, ನಮಗೆ ಆಪರ್ಚುನಿಟೀಸ್ ಬಂತು, ಓಪನ್ ಮಾಡಿದ್ವಿ. ಎಲ್ಲ ಓಪನ್ ಬಂದಾಗ ಡಿಮಾರ್ಟ್ಗೆ ಟೈಪ್ ಆದ್ವಿ, ಪ್ಲಸ್ ರಿಲಯನ್ಸ್ ಜೊತೆಗೆ ಟೈಪ್ ಆದ್ವಿ. ಅವ್ರಿಗೆ ರಿಲಯನ್ಸ್ ಶಾಪ್ಗಳು ಏನಿದೆಯೋ ಅದರಲ್ಲಿ ನಮ್ಮದು ಫ್ರೀಯಾಗಿ ನಮ್ಮ ಮಾಲ್ಗಳನ್ನ ಸಪ್ಲೈ ಮಾಡ್ತೀವಿ, ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಏನಾಯಿತು ಅಂದರೆ ಇದು ಇಡೀ ಸೌತ್ ಇಂಡಿಯಾ ಪೂರ್ತಿ ರಿಲಯನ್ಸ್ ಮಾರ್ಟ್ಗಳಿಗೆ ನಮ್ಮಿಂದನೇ ಪ್ರೊಡಕ್ಷನ್, ಅವ್ರು ನಮ್ಮಿಂದ ಪ್ರೊಡಕ್ಷನ್ ಮಾಡಿ ಅವ್ರಿಗೆ ಇದಕ್ಕೆ ಸಪ್ಲೈ ಮಾಡ್ತಾರೆ. ಹಾಗಾಗಿ ಆಮೇಲೆ ಮೋರ್ ಅಂತ ಇದು ಸೂಪರ್ ಮಾರ್ಕೆಟ್, ಎಲ್ಲ ಸೂಪರ್ ಮಾರ್ಕೆಟ್ಗಳಿಗೂ ಈಗ ನಾವು ಸಪ್ಲೈ ಕೊಡ್ತಾ ಇದ್ವಿ. 2025ಅಲ್ಲಿ ನಮ್ದು ಗ್ರೋತ್ ಎಗೈನ್ ಮತ್ತೆ ಬೇರೆ ಟೈಪ್ ಆಗುತ್ತೆ. ಆ ಥರ ಆಪರ್ಚುನಿಟಿ ಇದೆ. ನಾವೇ ಆಪರ್ಚುನಿಟಿ, ಯಾಕಂದ್ರೆ ನಮ್ಮ ಸಣ್ಣ ಇವ್ರುಗಳು ಅಂಗಡಿಯವ್ರಿಗೆ ಹೊಡ್ತಾ ಬೀಳುತ್ತೆ ಅಂತ ನಾವು ಸ್ವಲ್ಪ ಸ್ಲೋ ಮಾಡಿದ್ವಿ. ಅದು ಒಂದು ರೀತಿ ನಮಗದು ನೆಗೆಟಿವ್ ಆಯಿತು. ಯಾಕಂದ್ರೆ ಸಣ್ಣ ಡೀಲರ್ಗಳೇ ಇಲ್ಲ ಈಗ, ಯಾರು ಅವ್ರು ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ. GST ಕಟ್ಟಿ ಕಂಪ್ಯೂಟರ್ ಇಟ್ಟು ಮ್ಯಾನೇಜ್ ಮಾಡೋಷ್ಟು ಇಲ್ಲ, ಎಲ್ಲರೂ ಕ್ಲೋಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೇನು ಮಾಡಿದ್ವಿ, ನಾವು ಬೆಳಿಬೇಕು. ಈಗ ನಾನು ಬೆಳಿಲ್ಲ, ನನ್ನ ನಂಬ್ಕೊಂಡಿರೋ 1000 ಜನ ಎಂಪ್ಲಾಯೀಸ್ನ ಉಳಿಸ್ಬೇಕು. ಅದಕ್ಕೆ ಏನು ಮಾಡಿ ದೊಡ್ಡವ್ರ ಜೊತೆ ಕೈ ಜೋಡಿಸಿದ್ವಿ. ಈಗ ಅವರು ರಿಲಯನ್ಸ್ನವರು ಇಡೀ ಸೌತ್ ಇಂಡಿಯಾ ಎಲ್ಲ ಸುತ್ತ ನೋಡಿ ಸೌತ್ ಇಂಡಿಯಾದಲ್ಲಿ ಬೆಸ್ಟ್ ಫ್ಯಾಕ್ಟ್ರಿ ನಿಮ್ದೆ ಅಂತಂದೇಳಿ ನಮಗೆ ಆರ್ಡರ್ ಕೊಟ್ಟಿದ್ದಾರೆ. ಸ್ಟಾರ್ಟ್ಅಪ್ ಆರ್ಡರ್, ದೊಡ್ಡ ಆರ್ಡರ್ ಬಂದಿದೆ. ನೆಕ್ಸ್ಟ್ ರಿಲಯನ್ಸ್ ಶಾಪ್ಗಳಲ್ಲಿ ನಮ್ಮ ಪ್ರಾಡಕ್ಟ್ಗಳೆಲ್ಲ ಸಿಗುತ್ತೆ. ನಮ್ಮ ರಿಲಯನ್ಸ್ ಏನು ಸಪ್ಲೈ ಮಾಡ್ತಾರೋ ಅದೆಲ್ಲ ನಮ್ಮದೇ ಪ್ರಾಡಕ್ಟ್, ನಾವು ಮ್ಯಾನುಫ್ಯಾಕ್ಚರ್ ಮಾಡಿಕೊಡೋದೆ ಅವ್ರು ಸಪ್ಲೈ ಮಾಡೋದು. ಹಾಗಾಗಿ ಈಗ ಮತ್ತೆ ಎಗೈನ್ ಗ್ರೋತ್ ನೆಕ್ಸ್ಟ್ ಇದಕ್ಕೆ. ಆಮೇಲೆ ಇನ್ನೂ ಒಂದು ಇದೆ ಸರ್, ನಮ್ಮ ರವಿ ಸರ್ ಒಂದು ಲೆವೆಲ್ಗೆ ಸಕ್ಸಸ್ ಅಂತ ಸಿಕ್ಕಾದ್ಮೇಲೆ ಸ್ವಲ್ಪ ಹಿಂದೆ ಸರಿದ್ಬಿಟ್ರು, ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ರು. ಅವರು ಏನಂದರೆ ಕಾಂಪಿಟೇಷನ್ ಅಥವಾ ಕಾಂಪೀಟ್ ಮಾಡೋದನ್ನು ಅಥವಾ ಕಾಂಪಿಟೇಷನ್ ಕೊಡೋದನ್ನು ಸ್ಟಾಪ್ ಮಾಡಿಬಿಟ್ರು. ಆವಾಗ ರವಿ ಸರ್ ಸ್ವಲ್ಪ ಬ್ಯಾಕ್ವರ್ಡ್ ಆದರು ಅಂತ ಒಂದಷ್ಟು ರೂಮರ್ಸ್ ಇದೆ ಸರ್. ಇಲ್ಲ, ಆ ಥರ ಅದು ಬ್ಯಾಕ್ವರ್ಡ್ ಅಲ್ಲ, ಚಾಲೆಂಜಿಂಗ್ ಅನ್ನೋದು ನನ್ನ ಹುಟ್ಟುಗುಣ. ನಾನು ಇರೋ ತನಕ ಅದು ಮಾರ್ಕೆಟಲ್ಲಿ ನಂದು ಚಾಲೆಂಜ್ ಇದ್ದೇ ಇರುತ್ತೆ. ಬಟ್ ಏನಾಯ್ತು ಅಂದರೆ ಟ್ರೆಂಡ್ ಚೇಂಜ್ ಆಯಿತು. ಟ್ರೆಂಡ್ ಚೇಂಜ್ ಆಗಿದೆ ಅಂದರೆ ಡಿಟರ್ಜೆಂಟ್, ಅದು ಕೆಲವೊಬ್ರಿಗೆ ಅರ್ಥ ಆಗ್ತಿಲ್ಲ. ಡಿಟರ್ಜೆಂಟ್ ನೀವೇ ನೋಡಿ, ಒಂದು 20 ವರ್ಷ ಹಿಂದೆ ಸೋಪ್ ಮನೇಲಿ ಎಲ್ಲ ಕಡೆನೂ ಹಳ್ಳಿಯಲ್ಲೇ ಸೋಪ್ ಹಚ್ಚೋರು ಇದ್ರು. ಆಮೇಲೆ ಜನನೂ ಹಂಗೆ ಸ್ಟ್ರಾಂಗ್ ಇದ್ರು. ಆಮೇಲೆ ಕೆಲಸದವ್ರು ಸಿಕ್ತಿದ್ರು. ಕೆಲವ್ರು ಮನೆ ಕೇಳಿದ್ರೆ, ಸರ್ ಕೆಲಸದವ್ರು ಕೊಟ್ಬಿಡ್ತೀವಿ ಸರ್, ಒಂದು ಸೋಪ್ ಕೊಟ್ಬಿಡ್ತೀವಿ, ಡೈಲಿ ಒಂದು ಸೋಪ್ ಮಾಡಿಬಿಡ್ತಾರೆ ಅಂತ. ಈ ಕೆಲಸದವ್ರು ಸಿಕ್ತಿಲ್ಲ. ಆಮೇಲೆ ಕೆಲಸ ಮಾಡೋಷ್ಟು ಹೆಣ್ಮಕ್ಳು ಅಂತ ಕೆಲಸ ಮಾಡೋಕೆ ರೆಡಿ ಇಲ್ಲ. ಎಲ್ಲರ ಮನೆಯಲ್ಲೂ ವಾಷಿಂಗ್ ಮಿಷಿನ್.
ಈಗ ಆಲ್ಮೋಸ್ಟ್ ಮಿಡಿಲ್ ಕ್ಲಾಸ್ನವ್ರು ಎಲ್ಲರ ಮನೆಯಲ್ಲ ವಾಷಿಂಗ್ ಮಿಷಿನ್ ಇರೋದ್ರಿಂದ ಏನು ಮಾಡ್ತಾರೆ, ಪೌಡ್ರ್ ಲಿಕ್ವಿಡ್ಗೆ ಕನ್ವರ್ಟ್ ಆಗಿದ್ದಾರೆ. ಈಗ ನಾವೇನು ಮಾಡಿದ್ವಿ, ಲಿಕ್ವಿಡ್ ಕನ್ವರ್ಟ್ ಮಾಡೋಣ ಅಂತ ಈಗ ಒಂದು 5 ವರ್ಷ ಹಿಂದೆನೇ ಲಿಕ್ವಿಡ್ ಮಾಡಿದ್ವಿ. ಬಟ್ ಅದು ಸಕ್ಸಸ್ ಆ ಟೈಮಲ್ಲಿ ಸಕ್ಸಸ್ ಆಗಿಲ್ಲ. 8 ವರ್ಷ ಹಿಂದೆ ಈ ಫಾರಿನ್ ಹೋದ್ರೆ ನಿಮಗೆ ಡಿಟರ್ಜೆಂಟ್ ಸೋಪ್ಗಳೇ ಸಿಗಲ್ಲ, ಓನ್ಲಿ ಲಿಕ್ವಿಡ್ಸ್ ಅಷ್ಟೇ, ವಾಷಿಂಗ್ ಪೌಡರ್ ಸಿಗುತ್ತೆ. ಬಟ್ ನಾನು ಅದನ್ನ ಇಲ್ಲಿ ಮಾಡ್ದಕ್ ಬಂದಾಗ ಅವಾಗ ಟ್ರೆಂಡ್ ಇರಲಿಲ್ಲ, ಸೋಪ್ಗಷ್ಟೇ ಇತ್ತು. ಅದು ಫೇಲಿಯರ್ ಅನ್ನಂಗೆ ಆಯ್ತು, ಸರಿ ಏನು ಬಿಟ್ಬಿಟ್ಟಿದ್ವಿ. ಮತ್ತೆ ಎಗೈನ್ ಈಗ ಲಿಕ್ವಿಡ್ ಡಿಟರ್ಜೆಂಟ್ ಮಾಡಿದ್ವಿ. ಲಿಕ್ವಿಡ್ ಡಿಟರ್ಜೆಂಟ್ ಮಾಡಿದಾಗ ಆ ಪ್ರಾಡಕ್ಟ್ಗೆ ಎಷ್ಟು ಬೇಡಿಕೆ ಇದೆ ಅಂದರೆ ಒಳ್ಳೆ ರೆಸ್ಪಾನ್ಸ್ ಇದೆ. ಆಮೇಲೆ ಈಗ ಜನ ಚೇಂಜ್, ಈಗ ಜನ ಎಲ್ಲ ಚೇಂಜ್ ಆಗಿದ್ದಾರೆ. ವಾಷಿಂಗ್ ಮಿಷಿನ್ಗೆ ಯಾವುದು ಹಾಕ್ಬೇಕು, ಒಳ್ಳೆ ಕ್ವಾಲಿಟಿ ಹಾಕ್ಬೇಕು. ಇದು ಬಂದಾಗ ನಮ್ದು ಲಿಕ್ವಿಡ್ ಡಿಟರ್ಜೆಂಟ್ ಈಗ ಮಾರ್ಕೆಟ್ಗೆ ಆಗ್ತಾ ಇದೆ. ಆಮೇಲೆ ವಾಷಿಂಗ್ ಪೌಡ್ರಲ್ಲಿ ಕ್ವಾಲಿಟಿ ವಾಷಿಂಗ್ ಪೌಡರ್, ಇದೆಲ್ಲ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಟ್ರೆಂಡ್ ಚೇಂಜ್ ಮಾಡ್ತಾ ಇದೀವಿ. ಆಮೇಲೆ ವೆಸಲ್ ಕ್ಲೀನಿಂಗ್ ಕೂಡ ಈಗ ಲಿಕ್ವಿಡ್ ಬಂದಿದೆ, ಕೇಕ್ ಬಂದಿದೆ. ಈ ತರ ಇದೆಲ್ಲ ನಾವು ಕನ್ವರ್ಷನ್ ಸ್ವಲ್ಪ ಲೇಟ್ ಆಯ್ತು, ಆದ್ರೆ ಕನ್ವರ್ಟ್ ಮಾಡಿದ್ವಿ. ಈಗಿಂದ ಹೊಸ ಟ್ರೆಂಡ್. ಅದಕ್ಕೆ ಮಾರ್ಕೆಟ್ ಇಂದ ನಾವು ಹೊರಗೆ ಹೋಗಿಲ್ಲ. ಡಿಟರ್ಜೆಂಟ್ ನಾವೀಗ ಲಿಕ್ವಿಡ್ ಬೇರೆ ಇದರಲ್ಲಿ ಕೊಡ್ತಾ ಇದ್ದೀವಿ. ಮಾಡೇ ಮಾಡ್ತೀವಿ ನಾವು, ಕಾಂಪೀಟ್ ಮಾಡಿ. ಈಗಲೂ ಹೇಳಿ, ಕರ್ನಾಟಕದಲ್ಲಿ ನಂಬರ್ 1 ಯಾವ್ದು ಇದೆ ಈಗ ನಮ್ಮ ಬಿಟ್ಟರೆ ಶಶಿ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಸರ್. ಅದು ನಮ್ಮನೆ ಶಶಿ ಅನ್ನೋ ಆಗ್ಬಿಟ್ಟಿದೆ ಸರ್. ಸರ್, ಇನ್ನು ಈಗ ಮಾರ್ಕೆಟಿಂಗ್ ಅಂತ ಬಂದಾಗ ನಿಮ್ಮ ಆರಂಭದ ದಿನಗಳು, ನಿಮ್ಮ ಇಂಡಸ್ಟ್ರಿಯ ಆರಂಭದ ದಿನಗಳು, ಆವಾಗ ಎಲ್ಲ ಆನ್ಲೈನ್ ಮಾರ್ಕೆಟಿಂಗ್ ಇರಲಿಲ್ಲ. ಬಟ್ ಈಗ ಆನ್ಲೈನ್ ಮಾರ್ಕೆಟಿಂಗ್ ಬಂದಿದೆ ಸರ್. ಇದರಲ್ಲಿ ಎಷ್ಟು ಬದಲಾವಣೆ ಆಗಿದೆ ಸರ್? ಆಮೇಲೆ ಈ ಆನ್ಲೈನ್ ಮಾರ್ಕೆಟಿಂಗ್ ಅನ್ನೋದು ನಿಮಗೆ ಎಷ್ಟು ಹೆಲ್ಪ್ ಆಗಿದೆ ಸರ್? ಈಗ ಮುಂಚೆ ನೀವು ಕೇಳಿದ್ರಲ್ಲ ಕ್ವಶನ್, ಆಗಲೇ ನಾವು ಒಂದು ಕೇಳಿದ್ರಿ ನೆಗೆಟಿವ್ ಆಗಿದೆ ಅನ್ನೋದು. ಅದು ಮೇಜರ್ ಇದು ಏನಾಗಿದೆ ಅಂದ್ರೆ ಆನ್ಲೈನ್ ಮಾರ್ಕೆಟಿಂಗ್ ಅಲ್ಲೂ ನಮಗೆ ಸ್ವಲ್ಪ ಹೊಡ್ತಾ ಬಿದ್ದಿದೆ. ಯಾಕಂದ್ರೆ ನಮ್ಮಲ್ಲಿ ಸಣ್ಣ ನಾವು ಬೇಸ್ ಮಾರ್ಕೆಟಿಂಗೇ ಹೋಲ್ಸೇಲರ್, ಆಮೇಲೆ ರಿಟೇಲರ್, ಸಣ್ಣ ಕಿರಾಣಿ ಅಂಗಡಿ, ಪೆಟ್ಟಿಗೆ ಅಂಗಡಿಗಳು ಇವೆಲ್ಲ ಮಾರ್ತಿದ್ವಿ. ಈಗ ಏನಾಗಿದೆ, ಆನ್ಲೈನ್ ಸಪ್ಲೈಗಳು ಸ್ಟಾರ್ಟ್ ಆಗಿದೆ. ಆಕ್ಚುಲಿ ಆಫರ್ ನಮಗೆ ಮುಂಚೆನೆ ಬಂತು, ಆನ್ಲೈನ್ಗೆ ನೀವು ಸಪ್ಲೈ ಮಾಡಿ ಅಂತ. ನಾವು ಇವ್ರುಗಳಿಗೆಲ್ಲ ಎಫೆಕ್ಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಆನ್ಲೈನ್ ಕೊಟ್ಟಿರಲಿಲ್ಲ. ಹಾಗಾಗಿ ನಮಗೆ ಎಫೆಕ್ಟ್ ಆಯ್ತು. ಈಗ ಆನ್ಲೈನಲ್ಲಿ ಕೊಟ್ಟಿದ್ದೀವಿ. ಆನ್ಲೈನ್ ಸೇಲ್ಸ್ ಅನ್ನೋದು ಈಗ ಫ್ಯೂಚರ್ ಏನಿದೆ ಅಂದ್ರೆ ಆನ್ಲೈನ್ ಸೇಲ್ಸೇ ಇದೆ. ಯಾಕಂದ್ರೆ ವರ್ಕರ್ ಸಿಗ್ತಿಲ್ಲ, ಅದು ಸಿಗ್ತಿಲ್ಲ ಅಂದಾಗ ಈಗ ಆನ್ಲೈನ್ ಕೊಟ್ಬಿಟ್ರೆ ಅವ್ರು ಡಿಸ್ಪ್ಲೇ ಮಾಡ್ತಾರೆ. ಆರ್ಡರ್ ಇದ್ರೆ ಡೈರೆಕ್ಟ್ ಆಗಿ ಹೋಗುತ್ತೆ. ಈ ವರ್ಷದಿಂದ ನಾವು ಆನ್ಲೈನ್ ಇದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ನಮ್ಮಲ್ಲಿ ಇತ್ತು ಡೈರೆಕ್ಟ್ ಇದಕ್ಕೆಲ್ಲ ಕೊರಿಯರ್. ಈಗಲೂ ಕಡಲೆ ಹಿಟ್ಟು ಸೋಪ್ನ ತಮಿಳ್ನಾಡಿಂದ ಸಾಫ್ಟ್ವೇರ್ ಕಂಪನಿಯಲ್ಲಿ ಲೇಡೀಸ್ ತಗೊಳ್ತಾರೆ. ಅಂದ್ರೆ ಆನ್ ರೇಟ್ಗಿಂತ ಆನ್ ಕೊಟ್ಟು ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಕೊಟ್ಟು ತಗೊಳ್ತಾ ಇದ್ದಾರೆ. ರೆಗ್ಯುಲರ್ ಆರ್ಡರ್ಗಳು ಬರುತ್ತೆ, ಕೊಯಂಬತ್ತೂರಿಂದ ಆರ್ಡರ್ ಬರುತ್ತೆ, ಆಂಧ್ರ, ವಿಜಯವಾಡ, ಎಲ್ಲಿಂದನೋ ಬರುತ್ತೆ. ಅದ್ರ ಬೇಡಿಕೆ ಇದಾಗಿದೆ, ಎಲ್ಲ ರೀಚಬಲ್. ಈಗ ಏನಾಗಿದೆ, ಮೊಬೈಲ್ನಲ್ಲಿ ನೋಡ್ತಾರೆ, ಪ್ರಾಡಕ್ಟ್ ಬಂದ ಕೂಡಲೇ ಪ್ರಾಡಕ್ಟ್ ಆರ್ಡರ್ ಆಗ್ತಾರೆ. ಆ ಥರ ಇದರಿಂದ ಆನ್ಲೈನ್ ಫ್ಯೂಚರ್ ಇರೋದು ಆನ್ಲೈನಲ್ಲೇ ಇದೆ. ನಾವು ಅದಕ್ಕೆ ತಕ್ಕಂಗೆ ನಾವು ಚೇಂಜ್ ಆಗ್ತಾ ಇದ್ವಿ. ಓಕೆ, ಮಹಾರಾಜ ಸೋಪ್ಸ್ ಇಂಡಸ್ಟ್ರಿಯ ಫ್ಯೂಚರ್ ಪ್ಲಾನ್ಸ್ ಏನಿದೆ ಸರ್? ನಮ್ಮ ಫ್ಯೂಚರ್ ಪ್ಲಾನ್ ಅಂದರೆ ಈಗ ಲೇಟೆಸ್ಟ್ ಈಗ ಏನು ಬಂದಿದೆಯಲ್ಲ, ಆ ಮಾಡರ್ನೈಸ್ ಡಿಟರ್ಜೆಂಟ್ ಲಿಕ್ವಿಡ್. ಈಗ ಮೆಷಿನ್ಗೆ ಒಂದು ಮಾಡಿದ್ವಿ, ಶಶಿ ಮ್ಯಾಟಿಕ್ ಅಂತ ಒಂದು ಲಿಕ್ವಿಡ್ ಡಿಟರ್ಜೆಂಟ್ ಮಾಡಿದ್ವಿ. ಅದು ನಾವು ಕೊಟ್ಟ ಕಡೆಗೆಲ್ಲ ಮಾರ್ಕೆಟಿಂಗಲ್ಲಿ ಫುಲ್ ಬಂದಿಲ್ಲ. ಆದರೆ ಈಗ ನಿಮಗೆ ಕೊಟ್ಟರೆ, ಈಗ ನೀವು ಯೂಸ್ ಮಾಡಿದರೆ, ಒಬ್ಬರು ಕೊಟ್ಟಿದ್ದೆ ನಮ್ಮ ಫ್ರೆಂಡ್ ಸರ್ಕಲಲ್ಲೆಲ್ಲ ಕೊಟ್ಟಿದ್ವಿ. ಅವ್ರು ಯೂಸ್ ಮಾಡಿಬಿಟ್ಟು ಅದರ್ ಪ್ರಾಡಕ್ಟ್ ತೊಗೊಂಡು ಯೂಸ್ ಮಾಡಿನೋ ನಮಗಿಂತ ಕಾಸ್ಟ್ಲಿ ಅದು ತೊಗೊಂಡು ಯೂಸ್ ಮಾಡಿದ್ರು ಕೂಡ ನಿಮ್ಮಷ್ಟು ಚೆನ್ನಾಗಿ ಬಂದಿಲ್ಲ ಅಂತಂದೇಳಿ ಈಗ ರಿಪೀಟ್ ಆರ್ಡರ್ಗಳು ಚೆನ್ನಾಗಿ ಬರ್ತಾ ಇದೆ. ಇದರೆಲ್ಲ ಆಫರ್ಗಳು ಕೊಟ್ಟಿದ್ವಿ. ಈಗ ಜನವರಿಯಿಂದ ಆಫರ್ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಪ್ರಾಡಕ್ಟ್ಗಳಿಗೂ. ನೆಕ್ಸ್ಟ್ ಲಿಕ್ವಿಡ್ ಡಿಟರ್ಜೆಂಟ್, ವಾಷಿಂಗ್ ಪೌಡ್ರ್, ಇದನ್ನೆಲ್ಲ ಮಾಡೋದು. ಆಮೇಲೆ ಈಗ ನೀವೇನು ಹೇಳಿದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ ಏನಿದೆಯಲ್ಲ, ಫುಲ್ ಆ್ಯಂಡ್ ಫುಲ್ ಅದಕ್ಕೆ ಸಪ್ಲೈ ಕೊಡ್ತೀವಿ ಎಲ್ಲ ಆನ್ಲೈನ್ ಇದಕ್ಕೂ. ಈಗ ಎಲ್ಲ ಇದಕ್ಕೆ ಮೋರ್ ಎಲ್ಲದಕ್ಕೆ ಮಾತುಕತೆ ನಡೀತಾ ಇದೆ. ಇದರಲ್ಲಿ ಡಿಮಾರ್ಟಲ್ಲಿ ಆಲ್ರೆಡಿ ಅಪ್ರೂವ್ಡ್. ಹಾಗಾಗಿ ಎಲ್ಲ ದೊಡ್ಡ ದೊಡ್ಡ ಶಾಪ್ಗಳಲ್ಲಿ ಮಾಡಿದಾಗ ನಮ್ಮದು ನೆಕ್ಸ್ಟ್ ಲೆವೆಲ್ ಇದಕ್ಕೆ ಹೋಗುತ್ತೆ. 2026 IPO ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ. ಟರ್ನ್ ಓವರ್ ರೈಸ್ ಮಾಡಿಕೊಂಡು ನಾವು IPO ಸೆಕ್ಟರ್ಗೆ ಹೋಗೋಣ ಅಂತಂದು ಒಂದು ಪ್ಲಾನಿಂಗಲ್ಲಿ ಇದ್ದೀವಿ. ಖಂಡಿತ ಈ ವರ್ಷ ಆಗುತ್ತೆ ನಮಗೆ, ಯಾಕಂದ್ರೆ ಸ್ಕೋಪ್ ಚೆನ್ನಾಗಿದೆ. ಓಪನಿಂಗ್ ಆರ್ಡರ್ಗಳೇ ಸಿಕ್ಕಾಬಿಟ್ಟ ಬರ್ತಾ ಇದೆ. ಅಂದ್ರೆ ನಾವು ಇಷ್ಟು ವರ್ಷ ಸ್ವಲ್ಪ ಟ್ರೆಡಿಷನಲ್ ಇದ್ವಿ, ಈಗ ಆನ್ಲೈನ್ ಸೆಂಟ್ ಇದಕ್ಕೆ ಈಗ ಬಂದಿದ್ವಿ. ಟರ್ನ್ ಆಗ್ಲೇಬೇಕಲ್ಲ, ಕಾಲಕ್ಕೆ ತಕ್ಕಂಗೆ ಚೇಂಜ್ ಮಾಡೋಕ್ಕಾಗಿಲ್ಲ ಅಂದ್ರೆ ನಾವು ಅನುಭವಿಸಿದೀವಿ. ನಾವು ಮಾಡ್ಲಿಲ್ಲ ಅಂದ್ರೆ ನಾವೇ ತಪ್ಪು ಮಾಡ್ದಂಗೆ ಅನ್ಸುತ್ತೆ. ಹೇಳ್ತೀವಿ ಆನ್ಲೈನಲ್ಲಿ ಅದು ಬೇಡ ಅಂತ, ಬಟ್ ಈಗ ಇರೋದೇ ಟ್ರೆಂಡ್. ಅದು ನಾವು ಏನು ಮಾಡೋಕ್ಕಾಗಲ್ಲ. ಕರೆಕ್ಟ್, ಅದಕ್ಕೆ ನಾವು ಅಡ್ಜಸ್ಟ್ ಆಗಬೇಕಾಗುತ್ತೆ. ನಮ್ಮ ರವಿ ಸರ್ನ ಎಷ್ಟು ಪ್ರಶಸ್ತಿಗಳು ಅರಸಿ ಬಂದಿದೆ? ಕೊಟ್ಟಿದ್ದಾರೆ. ಬಿಸ್ನೆಸ್ ಐಕಾನ್, ಡಾಕ್ಟರೇಟ್ ಬಂದಿದೆ, ಅಸಾಮಾನ್ಯ ಕನ್ನಡಿಗ ಅಂತ ಪ್ರಶಸ್ತಿಗಳು, ಎಲ್ಲ ಪ್ರಶಸ್ತಿಗಳು ಈ ಕರ್ನಾಟಕ ಜನದ ಒಂದು
ಪ್ರೀತಿಯಿಂದ ನನಗೆಲ್ಲ ಸಿಕ್ಕಿದೆ. ಅದು ಹೆಮ್ಮೆ ಅನಿಸುತ್ತೆ ನನಗೆ. ಓಕೆ, ಲಾಸ್ಟ್ ಕ್ವಶನ್, ನಮ್ಮ ಕನ್ನಡದ ಜನತೆಗೆ ಏನಾದರೂ ಒಂದು ಮೆಸೇಜ್ ಕೊಡೋದಾದರೆ ಏನು ಮೆಸೇಜ್ ಕೊಡ್ತೀರಾ ಸರ್? ಮೆಸೇಜ್ ಅಂದರೆ ಮೊನ್ನೆ ದಾವಣಗೆರೆಯಲ್ಲಿ ಸ್ವದೇಶಿ ಮೇಳ ಅಂತ ಒಂದು ಪ್ರೋಗ್ರಾಮ್ ಮಾಡಿದೆ, ನಾನು ಸ್ಪಾನ್ಸರ್ ಮಾಡಿದೆ. ಆ್ಯಕ್ಚುಲಿ ಅಂಥ ಪ್ರೋಗ್ರಾಮ್ ಬರಬೇಕು. ನಾನು ನಮ್ಮವ್ರಿಗೆ ಹೇಳೋದು ಏನಂದರೆ, ಇನ್ನು ನಾನು ನಿಮ್ಮ ಚಾನಲ್ ಅಂದಾಗ ಫಸ್ಟ್ ಪ್ರಿಫರೆನ್ಸ್ ನನಗೆ. ನಾನು ಇಲ್ಲಿ ಮ್ಯಾನುಫ್ಯಾಕ್ಚರ್ ಯಾರು ಇದ್ರೆ ಫಸ್ಟ್ ಅವ್ರಿಗೆ ಆರ್ಡರ್ ಕೊಡ್ತೀನಿ, ದಾವಣಗೆರೆ, ನೆಕ್ಸ್ಟ್ ಕರ್ನಾಟಕ. ಅದಾದಮೇಲೆ ಆಗಿಲ್ಲ ಅಂದರೆ ಔಟ್ ಆಫ್ ಸ್ಟೇಟ್ಗಳಲ್ಲಿ ಅಷ್ಟೇ. ಯಾಕಂದರೆ ಫಸ್ಟ್ ನಮ್ಮ ಹೆಮ್ಮೆ. ನನಗೇನು ಅನಿಸುತ್ತೆ, ಈ ದಾವಣಗೆರೆಯಲ್ಲಿ ಫಸ್ಟ್ ಯಾಕೆ ಫ್ಯಾಕ್ಟ್ರಿ ಹಾಕ್ತೀರಾ ಅಂತ ಭಾಳ ಜನ ಕೇಳಿದರು. ಇದು ಏನಂತ ದೊಡ್ಡ ಊರಲ್ಲ, ಇದಿಲ್ಲ ಬಂದು ಯಾಕೆ ಇದರಲ್ಲಿ ಹಾಕ್ತೀರಾ, ನೀವು ಬೆಂಗಳೂರಲ್ಲಿ ಹಾಕ್ಬೋದು, ಮಂಗಳೂರಲ್ಲಿ ಹಾಕ್ಬೋದು, ಇಲ್ಲ ಅಂತ. ಇಲ್ಲ ಸರ್, ಕಾಟನ್ ಮಿಲ್ಗಳು ಇದ್ವು, ಎಷ್ಟು ನಾನು ಕೇಳಲೇಬೇಕು. ಹೌದು ಸರ್, ನಮ್ಮ ದಾವಣಗೆರೆನಲ್ಲೇ ಯಾಕೆ ಸರ್ ಎಷ್ಟು ಕಾಟನ್ ಮಿಲ್ ಮುಚ್ಚಿದ್ದಾರೆ. ನನ್ನ ಕ್ಲೋಸ್ ಫ್ರೆಂಡ್ಸ್ ಹೇಳೋದು, ಸರ್ ನೀವು ದಾವಣಗೆರೆ ಒಂಥರ ಶಾಪ ಸರ್, ದಾವಣಗೆರೆಯಲ್ಲಿ ಏನಾರು ಇಂಡಸ್ಟ್ರಿ ಮಾಡಿದ್ರೆ ಹಾಳಾಗುತ್ತೆ, ನೀವು ಬೇಕಾದ್ರೆ ಹರಿಯಾರ ಇತ್ತು ಒಂದು 20-30 ಕಿಲೋಮೀಟರ್ ದಾಟಿ ಹೋಗಿ ಹಾಕ್ರಿ ಅಂದರು. ಬಟ್ ನಾನಂದೆ ನಮ್ಮೂರಲ್ಲಿ ಇದ್ದಿದ್ದ ಊರಲ್ಲೇ ಯಾಕೆ ಮಾಡಬಾರ್ದು, ಕರೆಕ್ಟಾಗಿ ಮಾಡಿದ್ರೆ ಆಗ್ತದೆ. ಯಾಕೋ ಫೇಲಿಯರ್ ಆಗಿದ್ರೆ ಯಾವುದೋ ಒಂದು ಆಗಿರ್ಬೋದು, ಮಾಡಿ ತೋರಿಸ್ಬೇಕಂತ. ಮತ್ತು ಇಂಡಸ್ಟ್ರಿಯಲ್ ಏರಿಯಾ ಕೇಳಿದಾಗ ನಾನು ಮಾಡೋ ಟೈಮಲ್ಲಿ ನೋಡಿದರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 53 ಫ್ಯಾಕ್ಟ್ರಿ ಕ್ಲೋಸ್ ಆಗಿತ್ತು. ಇದಿಲ್ಲ, ಅದಕ್ಕೆ ಏನೋ ಬೆಳವಣಿಗೆ ಇಲ್ಲ, ಅಲ್ಲಿ ನೀವು ಮಾಡಿದ್ರೆ ಇದಾಗ್ತೀರಾ ಅಂದರು. ಬಟ್ ನಾವು ಮಾಡಿದ್ವಿ, ಇಲ್ಲೇ ಮಾಡಿ ತೋರಿಸಿದ್ವಿ. ನಾನು ಇಲ್ಲೇ ದಾವಣಗೆರೆಲ್ಲೇ ಮಾಡ್ತೀನಿ, ಅದು ಇಂಡಸ್ಟ್ರಿಯಲ್ ಏರಿಯಾದಲ್ಲೇ ಮಾಡ್ತೀನಿ ಅಂತಂದು. ಬಟ್ ಸಕ್ಸಸ್ ಆದ್ವಿ. ಅದಕ್ಕೆ ನಂಬಿಕೆ, ಅದು ಮೂಢನಂಬಿಕೆ ಒಂಥರ, ಅದು ಅಲ್ಲೇ ಹೋಗುತ್ತೆ. ಅದನ್ನೇ ಮಾಡಿ ಸಕ್ಸಸ್ ಮಾಡಿದ್ವಿ. ದಾವಣಗೆರೆ ಅನ್ನೋದು ಏನಾಯ್ತು ಅಂದರೆ, ದಾವಣಗೆರೆ ಕಮ್ಮಿ ಏನಲ್ಲ, ಕರ್ನಾಟಕದಲ್ಲಿ ಸೆಂಟರ್ ಪಾಯಿಂಟ್. ನೀವು ಎಲ್ಲಿಗೆ ಬೇಕಾದ್ರೆ ಒಂದು 300 ಕಿಲೋಮೀಟರ್ ಮಾಲ್ ಕಳಿಸ್ಬೋದು. ಆಕ್ಚುಲಿ ಇನ್ನು ಭಾಳ ಜನ ಇಂಡಸ್ಟ್ರಿಯಲ್ಸ್ ಗೊತ್ತಿಲ್ಲ. ಬೆಂಗಳೂರು ಅಂದ್ರೆ ನಿಮಗೆ ಒಂದು ಬಾರ್ಡರ್ ಆಗುತ್ತೆ. ಗುಲ್ಬರ್ಗ ಹೋಗ್ಬೇಕಂದ್ರೆ ಸಿಕ್ಕಾಪಟ್ಟೆ ದೂರ ಆಗುತ್ತೆ. ನೆಕ್ಸ್ಟ್ ಅಲ್ಲಿ ತಮಿಳ್ನಾಡು ಬಂದ್ಬಿಡುತ್ತೆ. ಈಗ ನಾವು ಕರ್ನಾಟಕದಲ್ಲಿ ಸೆಂಟರ್ ಪ್ಲೇಸ್ ದಾವಣಗೆರೆ. ಇಲ್ಲಿ ನೀವು ಇಂಡಸ್ಟ್ರಿ ಮಾಡಿದ್ರೆ, ಯಾರೇ ಇರಲಿ, ಅದು ಎನಿ ಇಂಡಸ್ಟ್ರೀಸ್ ನೀವು ಮಾಡಿದ್ರೆ, ಇದು ಏನಾಗುತ್ತೆ ಅಂದ್ರೆ ಎಲ್ಲಿ ಬೇಕಾದ್ರೆ ನೀವು ಗುಡ್ಸ್ ಡೆಲಿವರಿ ಮಾಡೋಕ್ಕೆ ಈಸಿಯೆಸ್ಟ್ ಪ್ಲೇಸ್ ಒಂದು. ನೆಕ್ಸ್ಟ್ ಏನಪ್ಪ ಅಂದರೆ, ಫಸ್ಟ್ ನಮ್ಮ ಇದ್ದಲ ಗಿಡ ಮದ್ದಲ್ಲ ಅಂತಾರಲ್ಲ, ಅದೇ ಥರ ನೀವು ಅನ್ಕೋಬೇಡಿ. ಫಸ್ಟ್ ನಮಗೂ ಟ್ಯಾಲೆಂಟ್ ಇದೆ, ನಮ್ಮ ಪ್ರಾಡಕ್ಟಿಗೆ ಹೆಮ್ಮೆ ಇದೆ. ಇವತ್ತು ನೀವು ಟಾಯ್ಲೆಟ್ ಸೋಪು ಆಂಧ್ರ, ತಮಿಳ್ನಾಡು ಈ ಎಕ್ಸ್ಪೋರ್ಟ್ಗೆ ನಾವು ಕೊಟ್ಟಿರೋ ಕಡೆಗೆ ಎಕ್ಸ್ಪೋರ್ಟ್ಗೆ ಕೇಳ್ತಾ ಇದ್ದಾರೆ. ಸೌತ್ ಆಫ್ರಿಕಾಗೆ ಟೆಸ್ಟಿಂಗ್ ಮಾತುಕತೆ ನಡೀತಾ ಇದೆ. ಈಗ ಆಮೇಲೆ ಮುಂಚೆ ಕೊರೋನಾಗಿಂತ ಮುಂಚೆ ಇದಕ್ಕೆ ಲಿಕ್ವಿಡ್ ಡಿಟರ್ಜೆಂಟ್ ನಾವು ಮಲೇಷ್ಯಾ ಎಕ್ಸ್ಪೋರ್ಟ್ ಮಾಡಿದ್ವಿ. ಕೊರೋನಾ ಆದ್ಮೇಲೆ ನಿಲ್ಲಿಸಿದ್ವಿ. ಬಟ್ ನಮ್ಮೂರ ಪ್ರಾಡಕ್ಟ್ ಫಾರಿನ್ ಕಂಟ್ರಿಗೆ ಹೋಗುತ್ತೆ ಅಂದ್ರೆ ನಾವು ಯಾಕೆ ಯೂಸ್ ಮಾಡಬಾರ್ದು? ಫಸ್ಟ್ ನಮ್ಮೂರ ಪ್ರಾಡಕ್ಟ್ನ ನಾವು ಯೂಸ್ ಮಾಡಬೇಕು, ನಮಗೆ ಸಪೋರ್ಟ್ ಮಾಡಿ. ಸ್ವದೇಶಿ ನಮ್ಮ ಇದನ್ನ ಫಸ್ಟ್ ನಮಗೆ ಕರ್ನಾಟಕ ಅಂದ್ರೆ ಕರ್ನಾಟಕದಲ್ಲಿ ಇರೋ ಕಂಪನಿಗಳಿಗೆ ನೀವು ಸಪೋರ್ಟ್ ಮಾಡಿದ್ರೆ ಬೆಳೆಸ್ಬೇಕು. ಬೆಳೆದ್ರೆ ಎಲ್ಲರಿಗೂ ಒಳ್ಳೆಯದು. ನೀವು ಕೂಡ ಎಲ್ಲರೂ ಇಂಡಸ್ಟ್ರಿಗಳು ಮಾಡೋರ್ಗೆ ನಾವು ಸಪೋರ್ಟ್ ಕೊಡ್ತೀವಿ. ಏನೇ ಇದ್ರೂ ಕೂಡ ನಾವು ರಾ ಮೆಟೀರಿಯಲ್ಸ್ನ ಫಸ್ಟ್ ಪ್ರಿಫರೆನ್ಸ್ ದಾವಣಗೆರೆಯಲ್ಲಿ ಮಾಡೋರಿಗೆ ಕೊಡ್ತೀವಿ. ನಮ್ಮವ್ರಿಗೆ ಸಪೋರ್ಟ್ ಮಾಡಬೇಕು. ಫೈನಲಿ ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದೆರಡು ಮಾತು ಸರ್. ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಮನೆಯವರು, ಮಗಳು, ಮಗಳಿಗೆ ಮದುವೆ ಆಗಿದೆ. ಮಗ ಈಗ ಬಿಸ್ನೆಸ್ MBA ಮಾಡ್ಕೊಂಡಿದ್ದಾನೆ. MBA ಮಾಡ್ಕೊಂಡು ಅವನು ಬಿಸ್ನೆಸ್ ಇದೇ ಬಿಸ್ನೆಸ್ನ ನೋಡ್ತಾ ಇದ್ದಾನೆ. ಮಾರ್ಕೆಟಿಂಗ್ ಎಲ್ಲ ಅವ್ರು ನೋಡ್ತಾ ಇದ್ದಾರೆ. ಫ್ಯೂಚರಲ್ಲಿ ಅಪ್ಕಮಿಂಗ್ ಅಲ್ವಾ, ಅಪ್ಕಮಿಂಗ್ ಬಾಸ್ ಆಗ್ತಾರೆ. ನಾವು ಈಗ ನಮಗೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಬೇಕಲ್ಲ. ಈಗ ಅದಕ್ಕೆ ಈಗ ಟ್ರೈನ್ ಮಾಡ್ತಾ ಇದ್ದೀನಿ. ಮಾರ್ಕೆಟಿಂಗ್ ಒಂದೊಂದೇ ಕಲಿತಾ ಇದ್ದಾರೆ, ಮಾರ್ಕೆಟಿಂಗ್ ಪ್ರೊಡಕ್ಷನ್ ಅಂತ. ನೆಕ್ಸ್ಟ್ ಬರೋ ದಿನಗಳಲ್ಲಿ ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಸೀಟ್ಗೆ ಹೋದಾಗ ಚೇರ್ಮನ್ ಆಗಿರ್ತಾರೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಾರೆ. ಈಗ ನಮ್ದು ಬೇರೆ ಬೇರೆ ಡಿಸೈನ್ಗಳು ಇದೆಯಲ್ಲ. ಮೇಡಮ್ ಬಗ್ಗೆ ಒಂದೆರಡು ಮಾತು ಸರ್. ಮೇಡಮ್ ಅವರು ಈಗ ಅವ್ರಿಗೆ ಇಂಡಸ್ಟ್ರಿಗಿಂತ ಎಜುಕೇಶನ್ ಇದು ಇಂಟ್ರೆಸ್ಟ್ ಭಾಳ. ಇದು ಕೊಡ್ಬೇಕು, ಅದು ಭಾಳ ಕಷ್ಟಪಟ್ಟರು. ಫಸ್ಟ್ ಎಲ್ಲ ಕಷ್ಟಪಟ್ಟು ಸ್ಕೂಲ್ ಮಾಡ್ಬೇಕಾದ್ರೆ ನಾನು ಭಾಳ ಜನ ನನಗೂ ಅಂದ್ರೆ ನಾನು ಅಂದೆ, ಸ್ಕೂಲಲ್ಲಿ ಇನ್ಕಮ್ ಇಲ್ಲ, ಫಸ್ಟ್ ಕೈಯಿಂದ ಹಾಕ್ಬೇಕು. ಟೀಚರ್ ಸ್ಯಾಲ್ರಿ ಕೊಡೋಕ್ಕಾಗಲ್ಲ. ಫಸ್ಟ್ ಎಲ್ಲ ಫೀಸ್ಗಳು ಕೊಡಲ್ಲ, ಟೀಚರ್ಗೆ ಸ್ಯಾಲ್ರಿ ಕೊಡೋಕ್ಕಾಗಲ್ಲ. ಯಾಕೆ ಅದನ್ನು ಚೂಸ್ ಮಾಡಿಕೊಂಡೆ, ಅದಕ್ಕಿಂತ ಯಾವ್ದಾದ್ರು ಇಂಡಸ್ಟ್ರಿ ಮಾಡ್ಬೋದಲ್ಲ ಅಂತ. ಅವರು ಇಲ್ಲ, ಮಕ್ಕಳಿಗೆ, ಬಡ ಮಕ್ಕಳಿಗೆ ಇವ್ರಿಗೆಲ್ಲ ಎಜುಕೇಶನ್ ಕೊಡಲೇಬೇಕು ಅನ್ನೋದು ಅದು ನಾನು ಏಮ್, ಅದನ್ನೇ ನಾನು ಮಾಡ್ತೀನಿ ಅಂತಂದು ಹೇಳ್ಬಿಟ್ಟು ಅವರು ಸ್ಕೂಲ್ ಸ್ಟಾರ್ಟ್ ಮಾಡಿದರು. ಅದು ಕೂಡ ಇವತ್ತು ಏನಾಗಿದೆ ಅಂದರೆ, ಫಸ್ಟ್ ಸ್ಟಾರ್ಟಿಂಗಲ್ಲಿ ಭಾಳ ಸ್ಟ್ರಗಲ್ ಪಟ್ಟರು. ಸ್ಯಾಲ್ರಿ ಎಲ್ಲ ನಾನು ಇಲ್ಲಿಂದ ಇಂಡಸ್ಟ್ರಿಯಿಂದ ಕೊಡ್ತಿದ್ದೆ ಟೀಚರ್ಸ್ಗೆ. ಅದು ಈಗ ಬೆಳೆದು ಇವತ್ತು ಲಲಿತಾ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತಂದೇಳಿ ಎಬೋ 1,500 ಗ್ರಾಮೀಣ ಪ್ರದೇಶದಲ್ಲಿ ಪ್ರಖ್ಯಾತಿ ಪಡ್ಕೊಂಡಿದ್ದೇನೋ ಲಲಿತಾ ಇಂಟರ್ನ್ಯಾಷನಲ್ ಕಾನ್ವೆಂಟ್ ಕೂಡ ಹಾಗೆ ಆಗಿದೆ. 1,500
ಸ್ಟೂಡೆಂಟ್ಸ್ ಇದ್ದಾರೆ, ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಈಗ ದೊಡ್ಡದು ಅದು ಒಂದು ದೊಡ್ಡ ಆರ್ಗನೈಸೇಷನ್ ಆಗಿದೆ. ಅದನ್ನ ನೋಡ್ಕೊಳಕ್ಕೆ ಅವ್ರಿಗೆ ಟೈಮ್ ಇಲ್ಲ, ನನಗೆ ಇದನ್ನ ನೋಡ್ಕೊಳಕ್ ಟೈಮ್ ಇಲ್ಲ. ಆ ಡಿಪಾರ್ಟ್ಮೆಂಟ್ ಅವ್ರದ್ದು ಎಜುಕೇಶನ್ ಇಲ್ಲದೆ ಇದು ನಮ್ದು ಬಿಸ್ನೆಸ್ ಇದರಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀರಾ. ಒಂದು ನಂದು ಕ್ವಶನ್ ಸರ್, ಫ್ಯೂಚರಲ್ಲಿ ಇಂಡಸ್ಟ್ರಿ ಕಟ್ಟಬೇಕು ಅಂತ ಇರೋಂಥ ಯೂತ್ಸಿಗೆ ಏನಾದರೂ ಒಂದು ಮೆಸೇಜ್ ಕೊಡಬೇಕು ಅಂದರೆ ಏನು ಮೆಸೇಜ್ ಕೊಡ್ತೀರಾ ಸರ್? ಫಸ್ಟ್ ಕಾನ್ಫಿಡೆನ್ಸ್, ಒಂದು ಕಾನ್ಫಿಡೆನ್ಸ್, ಮತ್ತೊಂದು ಏಮ್ಸ್, ಗುರಿ ಇಟ್ಕೊಳ್ಳಿ. ಒಂದು ಗುರಿ ಇಟ್ಕೊಂಡು ಅದನ್ನು ನೀವು ಮತ್ತೆ ರಿಪೀಟ್. ಈಗ ನಾನು ಎಕ್ಸಾಂಪಲ್ ತೊಗೊಂಡ್ರೆ, ನನಗೆ ಸಣ್ಣ ವಯಸ್ಸಲ್ಲಿ ಏನು ಬೇಸಿಕ್ ಇಲ್ದಂಗೆ ಇದ್ದಾಗಲೇ ನಾನು ಒಂದು 1000 ಜನ ಕೆಲಸ ಕೊಡ್ಬೇಕು ಅನ್ನೋದು ಒಂದು ತಲೆಯಲ್ಲಿತ್ತು. ಬಟ್ ಅದು ಹೆಂಗೆ ಅಂತ ಗೊತ್ತಿಲ್ಲ ನನಗೆ. ನಾನೇ ಅವಾಗ ಕಷ್ಟ ಇದರಲ್ಲಿದ್ದೆ, ಅವಾಗ ಹೆಂಗೆ 1000 ಜನ ಕೊಡ್ತೀನಿ. ಬಟ್ ಅದು ವರ್ಕ್ ಮಾಡ್ತಾ ಅದೇನೋ ದೇವ್ರ ಇದಂತೆಲ್ಲ ಆ ಥರ ಡೆಸ್ಟಿನಿ ಎಲ್ಲಿ ತಂದು ನಿಲ್ಲಿಸ್ತು ಅಂದರೆ, ಒಂದು 1000 ಜನ ದಾಟಿದ್ರು, ಅಷ್ಟು ಜನ ಕೆಲಸ ಕೊಟ್ಟೆ. ಅದೇ ಥರ ನೀವು ಕೂಡ ಪ್ಲಾನ್, ನಾನು ದೊಡ್ಡವನಾಗ್ಬೇಕು, ಥಿಂಕ್ ಬಿಗ್, ಕನಸು ಕಾಣಿ. ಈಗ ಅಬ್ದುಲ್ ಕಲಾಂ ಅವ್ರು ಹೇಳಿದಂಗೆ ಕನಸು ಕಾಣಿ. ಕನಸನ್ನ ನೀವು ಕಲರ್ಫುಲ್ ಆಗಿ ಕಾಣಿ. ಯಾಕೆ? ಹೌದು, ಆದಾಗ ಆಗಲಿ, ಅದರಲ್ಲಿ ಕಂಜೂಸಿ ಯಾಕೆ? ನಾನು ಬಿಲ್ ಗೇಟ್ಸ್ಗಿಂತ ದೊಡ್ಡವನಾಗ್ಬೇಕಂತ ಕನಸು ಕಾಣಿ. ಯಾಕೆ? ಆಗತ್ತೆ. PM ಆಗ್ಬೇಕಂತ ಮಾಡಿ, CM ಆಗ್ಬೇಕಂತ ಮಾಡಿ, ಆಗದ ಬಿಡೋದು ನಮ್ಮ ಹಣೆ ಬರ. ಬಟ್ ನಾವು ಅನ್ಕೊಳಕ್ಕೆ ಏನಿದೆ, ಆ ಥರ ನಾವು ಅನ್ಕೊಂಡ್ರೆ ನಾನು ಈ ಬಿಗ್ ಇಂಡಸ್ಟ್ರಿಯಲ್ಲಿ ಆಗ್ಬೇಕು, ನನ್ನ ಹತ್ರ ಇಷ್ಟು ಜನಕ್ಕೆ ನಾನು ಕೆಲಸ ಕೊಡ್ಬೇಕಂದ್ರೆ ಅದೇನೋ ಒಂದು ರೀತಿಯಲ್ಲಿ ನಿಮಗೆ ಆ ಪವರ್ ಏನೋ ಒಂದು ಕೊಡುತ್ತೆ. ನೀವು ಬಂದೇ ಬರ್ತೀರಾ. ಪ್ರಾಮಾಣಿಕವಾಗಿ ಹಾರ್ಡ್ ವರ್ಕ್ ಮಾಡಿ. ಆಮೇಲೆ ಕೆಲವೊಬ್ರು ಹೇಳ್ತಾರೆ, ನಾನು ಪೂಜೆ ಪುನಸ್ಕಾರ ಮಾಡಿಬಿಟ್ಟು ಇದ್ದೆ, ನನ್ನ ಲಕ್ಕಿಲಿ ಬಂದೆ. ಲಕ್ ಬೇಕು, ಬಟ್ ಲಕ್ಕೇ ಲೈಫ್ ಅಲ್ಲ. ನೀವು ವರ್ಕ್ ಮಾಡಿದ್ರೆ, ಹಾರ್ಡ್ ವರ್ಕ್ ಮಾಡಿದ್ರೆ ಲಕ್ ಹಿಂದೆ ಬರುತ್ತೆ. ಲಕ್ನ ಹಿಂದೆ ಮಾಡ್ಕೊಂಡು ಹೋದ್ರೆ ನೀವು ಮುಂದಕ್ಕೆ ಬರೋಕ್ಕಾಗಲ್ಲ. ಲಕ್ ಅಷ್ಟೇ ನಂಬಕ್ಕೆ ಹೋಗ್ಬೇಡಿ. ಪ್ರಯತ್ನ, ನೀವು ಹಾರ್ಡ್ ವರ್ಕ್ ಮಾಡಿದರೆ 100% ಎಲ್ಲ ಇದರಲ್ಲೂ ಸಕ್ಸಸ್ ಆಗ್ತೀರಾ. ಈಗ ನೀವು ಇಂಡಸ್ಟ್ರಿಯಲಿಸ್ಟ್ ಆಗ್ಬೋದು. ಇನ್ನೂ ಅವಕಾಶಗಳು ಭಾಳ ಇದ್ದಾವೆ, ಭಾಳ ಹಲವಾರು ಇದರಲ್ಲಿ ಮಾಡ್ಬೋದು. ದಾವಣಗೆರೆಯಲ್ಲಿ ಕೂಡ ಈಗೆಲ್ಲ ಸಪೋರ್ಟ್ಗಳು, ಗೌರ್ಮೆಂಟ್ ಸಪೋರ್ಟ್ಗಳು ಚೆನ್ನಾಗಿದೆ. ನೀವು ದಾವಣಗೆರೆಯಲ್ಲಿ ಇಂಡಸ್ಟ್ರಿ ಮಾಡ್ಬೇಕಂದ್ರೆ ಬೆಸ್ಟ್ ಏರಿಯಾ ಅಂದ್ರೆ ನನಗೆ ಅನಿಸಿದ್ರೆ ದಾವಣಗೆರೆ ಇಸ್ ಬೆಸ್ಟ್ ಇಂಡಸ್ಟ್ರಿ ಮಾಡಲಿಕ್ಕೆ. ಅದು ನಾನು ಮೊನ್ನೆ ಮಿನಿಸ್ಟರ್ ಮೀಟಿಂಗಲ್ಲಿ ಕೂಡ ಹೇಳಿದ್ದೆ, ನೀವು ಏರ್ಪೋರ್ಟ್ಗಳು ತರ್ಬೋದು, ಇಲ್ಲೆಲ್ಲ ಮಾಡಿದರೆ ಒಳ್ಳೆ ಡೆವಲಪ್ ಆಗುತ್ತೆ. ಯಾಕಂದರೆ ದಾವಣಗೆರೆ ಅಂತ ಪ್ಲೇಸ್ ಎಲ್ಲೂ ಸಿಗಲ್ಲ, ಅಷ್ಟು ಇದು ಇದೆ ನಿಮಗೇನು. ಈಗ ಸೋರ್ಸ್ ಅಂದರೆ ನಿಮಗೆ ಅದು ಸೈಕ್ಲೋನ್ ಎಫೆಕ್ಟ್ ಇದು ಯಾವೂ ಇಲ್ಲ. ಇದು ಕಾಮ್ ಆಗಿದೆ. ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಇಸ್ ವೆರಿ ಬೆಸ್ಟ್. ಹೈವೇ ಎಲ್ಲ ಕಡೆನೂ ನೀವೆಲ್ಲಿ ಬೇಕಾದ್ರೆ ಒಂದು 300 ಕಿಲೋಮೀಟರ್ ರೀಚ್ ಆಗ್ಬೋದು. ಹಾಗಾಗಿ ಬನ್ನಿ ಮಾಡೋಣ. ನಮ್ಮ ಕಡೆಯಿಂದ ಏನಾದ್ರು ಸಪೋರ್ಟ್ಗಳು, ಸಲಹೆಗಳು ಕೇಳಿದರೆ ನಾವು ಕೊಡೋಕ್ಕೆ ರೆಡಿ ಇದ್ದೀವಿ. ಓಕೆ, ತುಂಬ ಯೂತ್ಸಿಗೆ ಒಂದಷ್ಟು ಮೆಸೇಜ್ಗಳನ್ನು ಕೂಡ ಕೊಟ್ಟರು ಸರ್. ಫೈನಲಿ ನೀವು ಏನಾದ್ರೂ ಮುಂದೆ ಈ ಶಶಿ ಸೋಪ್ ಫ್ಯಾಕ್ಟ್ರಿ ಅಥವಾ ಮಹಾರಾಜ ಇಂಡಸ್ಟ್ರಿನ ಇನ್ನೂ ಬೇರೆ ರೀತಿ ಏನಾದರೂ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಿದೆನಾ? ಅಲ್ಲ, ಇದನ್ನೇ ಬೆಳೆಸ್ಬೇಕಂತ ಇದ್ದೀವಿ. ಟೆಕ್ನಿಕಲಿ ಈಗ ಏನಪ್ಪ ಅಂದರೆ ಸ್ವಲ್ಪ ಈಗ ಕರ್ನಾಟಕದಲ್ಲಿ ಫೇಮಸ್ ಆಗಿದ್ದೀವಿ. ಇದನ್ನು ನಾನು ಸೌತ್ ಇಂಡಿಯಾಗೆ ಈಗ ಆಫರ್ ಬಂದಿರೋದೆಲ್ಲ ಸೌತ್ ಇಂಡಿಯಾ ಆಫರ್ಗಳು ಬಂದಿದೆ. ಸೌತ್ ಇಂಡಿಯಾ ಸಪ್ಲೈಗೆ ಪ್ಯಾನ್ ಇಂಡಿಯಾ ಅಂತೀವಲ್ಲ, ಈ ಇಂಡಿಯಾ ತುಂಬ ಸಪ್ಲೈ ಮಾಡ್ಬೇಕು ಅನ್ನೋದು ಒಂದು ಆಸೆ ಇದೆ. ಬ್ರಾಂಚಲ್ಲಿ ಮಾಡೋದಾಗಲಿ ಇಲ್ಲ ಇಲ್ಲಿಂದಲೇ ಮಾಡೋದಾಗಲಿ ಮಾಡಬೇಕು. ಇಂಡಿಯಾ ತುಂಬ ನಮ್ಮ ಪ್ರಾಡಕ್ಟ್ ಇರಬೇಕು. ನನಗೆ ಎಕ್ಸ್ಪೋರ್ಟ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಯಾಕಂದರೆ ಇಂಡಿಯಾ ಇಸ್ ಅ ಬಿಗ್ಗೆಸ್ಟ್ ಕಂಟ್ರಿ. ನಾವು ಇಲ್ಲಿ ಮಾಡೋಕ್ಕಾಗಿಲ್ಲ, ಬೇರೆ ಫಾರಿನಲ್ಲಿ ಹೋಗಿ ಏನು ಮಾಡ್ತೀವಿ, ಆದರೂ ಹೋಗ್ತಾ ಇದೆ, ಕೇಳ್ತಾ ಇದ್ದಾರೆ, ಕೆಲವರು ಕೇಳದೆ ಕೊಡ್ತೀವಿ. ಬಟ್ ಇಂಡಿಯಾದಲ್ಲಿ ನಾನು ಸಕ್ಸಸ್ ಆಗಬೇಕು. ದುಡ್ಡು ಎಲ್ಲ ಕಡೆನೂ ಟೋಟಲ್ ಇಂಡಿಯಾದಲ್ಲಿ ಸಪ್ಲೈ ಮಾಡಿದರೆ ಅದೇ ಬೇಕಾದಷ್ಟು ಇದೆ, ಸಮುದ್ರ ಇದೆ, ಎಷ್ಟು ಬೇಕಾದ್ರೂ ಬಿಸ್ನೆಸ್ ಮಾಡ್ಬೋದು. ಓಕೆ, ಕೇಳಿದ್ರಲ್ಲ ಇಷ್ಟೊತ್ತು ಸರ್ ಮನದಾಳದ ಮಾತುಗಳು. ಏಕೆಂದರೆ ಮಾರ್ಕೆಟಿಂಗ್ ಅಂದರೆ ಏನು, ಅವರ ಬ್ರ್ಯಾಂಡ್ಗಳ ಬಗ್ಗೆ ಅವ್ರದ್ದೇ ಆದ ಒಂದು ವ್ಯಾಲ್ಯೂನ, ಅವ್ರದ್ದೇ ಆದ ಒಂದು ಟ್ರೆಂಡ್ನ ಕ್ರಿಯೇಟ್ ಮಾಡ್ಕೊಂಡು ಬಂದಿದ್ದಾರೆ ಮಾರ್ಕೆಟ್ನಲ್ಲಿ. ಶಶಿ ಸೋಪೇ ಬೇಕು ಅಂತ ಹೇಳ್ಬಿಟ್ಟು ಕೇಳಿ ಹಠ ಮಾಡಿ ತರಿಸ್ಕೊಳ್ಳೋ ಅಂಥ ಕಾಯಂ ಕಸ್ಟಮರ್ಸ್ನ ಇದುವರೆಗೂ ಈಗ 20 ವರ್ಷದಿಂದನೂ ಕಾಯ್ಕೊಂಡು ಬಂದಿದ್ದಾರೆ. ಇದು ತುಂಬ ದೊಡ್ಡ ಸಾಧನೆ ಅಲ್ವಾ? ಮತ್ತೆ ಮುಂದಿನ ಸಾಧಕರೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು. ಇಷ್ಟೊತ್ತು ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಟೈಮ್ ಕೊಟ್ಟಿದ್ದಕ್ಕೆ, ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ ಸರ್, ಈ ಟೈಮ್ನ ನಮಗೆ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದ. ತುಂಬ ಧನ್ಯವಾದಗಳು ಮೇಡಮ್, ನಿಮಗೆ ಕೂಡ.